ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನಜರ ಜರೈತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಸೂಕ್ತಿರತ್ನಾಕರೇ ರಮ್ಯೆ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸಃ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕಿರ್ಗೌಃ ಪುನೀಯಾನ್ನೋ ಮಹೀಧರಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ ಸಾತು ನೀಲೇನ ವಿಧಿವತ್ ಸ್ವಾರಕ್ಷಾಸು ಸಮಾಹಿತಾ ಸಾಗರಸ್ಯೋತ್ತರೆ ತೀರೆ ಸಾಧು ಸಾ ವಿನಿವೇಶಿತಾ. ನೀಲ ಸೇನಾಧಿಪತಿ ಸೇನೆಯನ್ನ ಎಲ್ಲರೂ ಇವತ್ತು ವಿಶ್ರಮಿಸಿಕೊಳ್ಳಬೇಕು ಅಂತ ಸುಮಾರು 2-3 ದಿವಸ ನಡೆದಿದ್ದಾರೆ ಅಂತ ನೋಡಿದ್ವಿ ನಾವು. ಇವತ್ತು ವಿಶ್ರಾಂತಿ ತೆಗೆದುಕೊಳ್ಳಿ ಇಂದ. ಮೈಂದಶ್ಚ ವಿವಿಧಶ್ಚೋಭೌ ತತ್ರ ವಾನರ ಪುಂಗವೌ ವಿಚೇರತುಶ್ಚತಾಂ ಸೇನಾಂ ರಕ್ಷಾರ್ಥಂ ಸರ್ವತೋ ದಿಶಂ. ಸೇನೆಗೆ ರಕ್ಷಣೆ ಬೇಕು. ಅದಕ್ಕೆ ಸರ್ಕ್ಯುಲರ್ ಆಗಿ ಸುತ್ತುತ್ತಾ ರಕ್ಷಣೆ ಮಾಡ್ತಾ ಇದ್ದವರು ಮೈಂದ ಮತ್ತೆ ವಿವಿಧರು. ನಿವಿಷ್ಟಾಯಾಂತು ಸೇನಾಯಾಂ ತೀರೇನ ನದೀಪತೇಃ ಪಾರ್ಶ್ವಸ್ಥಂ ಲಕ್ಷ್ಮಣಂ ದೃಷ್ಟ್ವಾ ರಾಮೋ ವಚನಮಬ್ರವೀತ್. ಆಮೇಲೆ ಆ ಎಲ್ಲರೂ ವಿಶ್ರಾಂತಿ ತೆಗೆದುಕೊಳ್ಳಿಕ್ಕೆ ಶುರು ಮಾಡಿದ ಮೇಲೆ ರಾಮಚಂದ್ರ ಪಕ್ಕದಲ್ಲಿರುವ ಇದು ಲಕ್ಷ್ಮಣನಿಗೆ ನುಡಿದ. ನೋಡಿ, ಇದೆಲ್ಲ ಈ ಮಾತುಗಳೆಲ್ಲ ಇದೇನಿದು, ರಾಮನಿಗೂ ಇಂತಹ ದೌರ್ಬಲ್ಯವೇ, ರಾಮನಿಗೂ ಇಂತಹ ವ್ಯಸನವೇ ಅಂತ ಅನ್ಸತ್ತೆ, ಆ ತರಹದ ಮಾತು. ಆದರೆ ಕೇಳುವವರು ದಾರಿ ತಪ್ಪು ತಿಳಿದುಕೊಳ್ಳಿ ಅಂತಲೇ ಮಾತಾಡಿರೋದಾದ್ದರಿಂದ ಇದನ್ನು ನೀವು ಯಾವ ರೀತಿ ಅರ್ಥೈಸಿಕೊಳ್ಬೇಕು. ಮತ್ತು ಸಾಮಾನ್ಯ ಜನರಿಗೆ ಅನ್ನಿಸದೇ ಇರೋದೇನಲ್ಲ ಇದು. ಅವನೇ ಹೇಳ್ತಾನೆ, ಶೋಕಶ್ಚ ಕಿಲಕಾಲೇನ ಗಚ್ಚತಾಶಪಗಚ್ಚತಿ ಮಮಚ ಪಶ್ಯತಃ ಕಾಂತಾಂ ಅಹನ್ಯಃ ನಿವರ್ಧತೆ. ಸಾಮಾನ್ಯವಾಗಿ ಒಬ್ಬರನ್ನು ಬಿಟ್ಟ ಶೋಕ ಕಾಲಕ್ರಮೇಣ ಕಡಿಮೆ ಆಗತ್ತೆ. ಯಾವರೇ ಆಗಿರಲಿ, ಒಬ್ಬರು ಸತ್ತರೆ, ಒಬ್ಬರು ನಮ್ಮಿಂದ ದೂರ ಆದರೆ ಕಾಲವೇ ಮದ್ದು, ಕಾಲಕ್ಕಿಂತ ದೊಡ್ಡ ಮದ್ದಿಲ್ಲ. ಈ ವಿಚಾರದಲ್ಲಿ ಒಂದು ಒಳ್ಳೆ ಮಕ್ಕಳಿಗೆ ಹೇಳುವಂತಹ ಒಂದು ಕಥೆ ಹೇಳ. ರಾಜ ರಾಣಿ ಇಬ್ಬರಿದ್ರಂತೆ. ಪಾರಾಮ ದಡ್ರು ಅವರು. ಮಗು ಹುಟ್ಟಿತು. ಮಗು ತಲೆ ಬೋಳಾಗಿ ಹಲ್ಲಿರದೆ ಆಯ್ತಾ ಹುಟ್ಟಿತು. ಆ ರಾಣಿ ಹೇಳಿದಂತೆ, ಈ ಮಗು ಸರಿ ಇಲ್ಲ, ತಗೊಂಡೋಗಿ ಸಾಯಿಸ್ಬಿಡಿ ಇದನ್ನ ಅಂದಂತೆ. ನಾವು ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ವಿ, ಮಗು ಹುಟ್ಟತಾನೆ ಚೆನ್ನಾಗಾಗಬೇಕು ಅಂತ ಅವ್ರಿಗೆ, ತೆಗೆದು ಆಚೆ ಹಾಕ್ಬಿಡಿ ಅಂತ. ಆಗ ಅವರು ಹೇಳಿದ್ರಂತೆ, ಇಲ್ಲ ನಾವೊಂದು ವೈದ್ಯರೆಲ್ಲ ವಿವೇಕಿಗಳು, ಇಲ್ಲ ನಾವೊಂದು ಔಷಧಿ ಕೊಡ್ತೇವೆ. 15 ದಿವಸಕ್ಕೊಂದು ಔಷಧಿ, ತಿಂಗಳಿಗೊಂದು ಔಷಧಿ, 6 ತಿಂಗಳಿಗೊಂದು ಔಷಧಿ, ವರ್ಷಕ್ಕೊಂದು ಔಷಧಿ, ಕ್ರಮೇಣ ಅದೆಲ್ಲ ಬರುತ್ತೆ, ಸರಿಯಾಗತ್ತೆ. ಹಲ್ಲು ಮತ್ತು ಈಗ ಏನಿಲ್ವಲ್ಲ, ಹಲ್ಲು ಕೂದಲು ಎಲ್ಲ ಬರುತ್ತೆ, ಉಗುರು ಎಲ್ಲ ಬರುತ್ತೆ. ಆಯಿತು ಅಂತ ಹೇಳಿ ಬಿಟ್ಟರು ಮಗುನ. 12 ವರ್ಷ ಆದಮೇಲೆ ಅವಳು ಬಂದಂತೆ. ಎಷ್ಟು ಚೆನ್ನಾಗಿದೆ ಮಗು ಅಂದ್ರಂತವ್ರು. ಅದಕ್ಕೆ ಅವಳು ಹೇಳಿದ್ಲಂತೆ, ಕಾಲರಾಯ, ಆ ಮಗು ಹೇಳಿತಂತೆ, ಆ ಕಾಲರಾಯ ನನಗೆ ತಿಂಗಳಿಗೊಂದು ಔಷಧಿ ಕೊಡ್ತಾ ಇದ್ದ, ಅದೇ ಬೆಳದಿಂಗಳು. 6 ತಿಂಗಳಿಗೊಂದು ಸರ್ತಿ ಔಷಧಿ ಕೊಡ್ತಾ ಇದ್ದ,
ಅದೇ ಅಯನ. ಅದು ನಮ್ಮನ್ನು ಬಲಗಡೆ ಮತ್ತು ಎಡಗಡೆ ದೇಹವನ್ನು ಪುಷ್ಟಿ ಮಾಡುವಂಥದ್ದು. ಆಮೇಲೆ ವರ್ಷಕ್ಕೊಂದು ಔಷಧಿ ಕೊಡ್ತಾ ಇದ್ದ. ಅದೇ ನಮ್ಮ ಮಾಂಸ, ರಕ್ತ ಮೊದಲಾದವುಗಳೆಲ್ಲ ಬೆಳೆಯೋದು ಅಂತ. ಅವ್ರಿಗೇನು ಅರ್ಥ ಆಗಲಿಲ್ಲಂತೆ ರಾಜರಾಣಿಯರಿಗೆ. ಇಲ್ಲಿ ಏನೋ ಕಾಲರಾಯ ಒಬ್ಬ ಹೀಗೆ ಸೀದಾ ಬಂದು ಔಷಧಿ ಕೊಟ್ಟ ಅಂತ ಅನ್ಕೊಂಡ್ಬಿಟ್ಟಿದ್ರು ಅವರು. ಹಾಗೆ ಕಾಲ ಅನ್ನೋದು ಕ್ರಮೇಣ ಬಲಿಷ್ಠರನ್ನಾಗಿಸುತ್ತೆ, ಹಾಗೆ ದುರ್ಬಲರನ್ನೂ ಆಗಿಸುತ್ತೆ. ಕಾಲ ಅನ್ನೋದು ತೀರಾ ಸತ್ತವರು ಹೋದಾಗ 1 ವರ್ಷದ ತನಕ ಉತ್ಕಟವಾಗಿ ನೆನಪಿರುತ್ತೆ ಅಂತ, 1 ವರ್ಷದ ತನಕ ಏಕೋದ್ದಿಷ್ಟ, ಆಮೇಲೆ ಸರ್ವೋದ್ದಿಷ್ಟ ಅಂತ. ಯಾರ್ಯಾರಿದ್ದಾರೆ ಎಲ್ಲರಿಗೂ ಏಕೋದ್ದಿಷ್ಟ. ಶ್ರಾದ್ದ 2 ರೀತಿ, ಏಕೋದ್ದಿಷ್ಟ ಮತ್ತು ಸರ್ವೋದ್ದಿಷ್ಟ. ಏಕೋದ್ದಿಷ್ಟ ಅಂದರೆ ಅವರೊಬ್ರಿಗೆ ಮಾಡುವಂಥದ್ದು, ಸರ್ವೋದ್ದಿಷ್ಟ ಅಂದರೆ ಎಲ್ಲರಿಗೂ ಮಾಡುವಂಥದ್ದು. ಆಮೇಲೆ ಏನಾಗತ್ತೆ, ಮತ್ತೆ 1 ವರ್ಷ ಟೈಮು ಮತ್ತೆ ವಾಪಸ್ ಬರಲಿಕ್ಕೆ. ಅದರಿಂದಾಗಿ 1 ವರ್ಷ ಮಾಡುವಂಥದ್ದು. ಆದರೆ ಇಲ್ಲಿ ನನ್ನನ್ನು ಸೀತೆಯನ್ನು ಬಿಟ್ಟು ಸುಮಾರು 10 ತಿಂಗಳಾಯಿತು. ಒಂದು ಸ್ವಲ್ಪ ಆದರೂ ಶೋಕ ಕಡಿಮೆ ಆಗಬೇಕಿತ್ತು. ಗಚ್ಚತಾ ಕಾಲೇನ ಶೋಕಶ್ಚ ಕಿಲ ಹ್ಯಪಗಚ್ಚತಿ. ಕಾಲ ಕಳೀತಾ ಇದ್ದ ಹಾಗೆ ಶೋಕ ಕಡಿಮೆ ಆಗಬೇಕು. ಮಮಚ ಅಪಶ್ಚತ ಕಾಂತಾಂ ಅಹನ್ಯಹ ನಿವರ್ಧತೆ. ನಾನು ನನ್ನ ನಲ್ಲೆಯನ್ನು ನೋಡದೆ ಹಗಲು ರಾತ್ರಿ ಅದು ಜಾಸ್ತಿ ಆಗ್ತಾ ಇದೆ ಅಂದ. ಇದನ್ನು ಕೇಳಿದವರು, ನೋಡಪ್ಪ, ರಾಮನಿಗೆ ಎಂತಹ ಚಟ, ಹೆಣ್ಣಿನ ಚಟ, ಮತ್ತೆ ಉತ್ಕಟವಾಗಿ ಇಷ್ಟೊಂದು ಪ್ರೀತಿಸೋದೆ, ಆತ್ಮಘಾತಕವಾಗಿ ಪ್ರೀತಿಸೋದೆ. ಆತ್ಮಘಾತುಕವಾಗಿ ಯಾವತ್ತೂ ಪ್ರೀತಿಸಬಾರದು ಅಂತ. ಆತ್ಮಘಾತುಕವಾಗಿ ಪ್ರೀತಿಸೋದೆ ರಾಮ ಅಂದರೆ ಎಂತಹ ಹೆಣ್ಮರುಳ ಇರಬೇಕು. ಅದಕ್ಕೆ ನೋಡಿ, ಹೆಣ್ಣಾಗಿ ಕಾಡಿತ್ತು ಮಾಯೆ ಅಂತ. ಅದಕ್ಕೆ ನನ್ನನ್ನು ಒಬ್ರು ಕೇಳಿದ್ರು, ನೋಡ್ರಿ, ಹೆಣ್ಣಾಗಿ ಕಾಡಿತ್ತು ಮಾಯೆ ಅಂತ ಹೇಳ್ತೀರಲ್ಲ, ತಪ್ಪಲ್ವಾ ಅದು? ಹೆಣ್ಣಿಗೆ ಮಾಯೆಯ ಪಟ್ಟ ಕೊಡೋದು. ನಾನು ಹೇಳಿದೆ, ಅಲ್ರಿ, ಅದನ್ನು ಬರೆದವರು ನಮ್ಮವರು ಅಲ್ಲ, ದಾಸರೋ ಯಾವುದೋ ಸಂಸ್ಕೃತದವರು ಅಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ. 1. 2ನೇದ್ದು, ಹೆಣ್ಣಾಗಿ ಕಾಡಿತ್ತು ಮಾಯೆ ಅಂದರೆ ಅದು ಹೆಣ್ಣಿಗೆ ಗಂಡಾಗಿ ಕಾಡಿತ್ತು ಮಾಯೆ ಅಷ್ಟೇ. ಅದನ್ನು ಬಿಡಬೇಕು. ಒಳ್ಳೆ ಕಥೆ ಆಯ್ತಲ್ಲ. ಅಲ್ಲಿ ಎಲ್ಲ ಹೇಳಲಿಕ್ಕಾಗತ್ತ? ಒಂದು ಹೇಳಿದ್ರು ಅವರು, ಗಂಡಿಗೆ ಹೆಣ್ಣು ತೊಂದರೆ ಮಾಡಿದಾಗ ಹೆಣ್ಣನ್ನು ಬಿಡಬೇಕು ಅಂತ ಹೇಳುವ ಹಾಗೆ, ಹೆಣ್ಣಿಗೆ ತೊಂದರೆ ಆದಾಗ ಗಂಡನ್ನು ಬಿಡಬೇಕು ಅಂತಲೂ ಅದೇ ಶಾಸ್ತ್ರ ಹೇಳಿದೆ ಅಲ್ವಾ? ಅರಕ್ಷಿತಾರಂ ಭರ್ತಾರಂ, ರಕ್ಷಣೆ ಮಾಡದ ಗಂಡ, ಭಾರ್ಯಾಂಚ ಅಪ್ರಿಯಕಾರಿಣಿ. ಇಬ್ಬರಿಗೂ ಶಾಸ್ತ್ರ ತಟಸ್ಥವಾಗಿ ಹೇಳಿದೆ. ಶಾಸ್ತ್ರ ಯಾರ ಅಪ್ಪನದ್ದು ಅಲ್ಲ, ಅದು ತಟಸ್ಥವಾಗಿ ಹೇಳಿರುತ್ತೆ. ಹೀಗಾಗಿ ಇವನಿಗಾಗಲಿಲ್ಲ ಅಂದರೆ ಏನ್ರಿ, ಇವನು ರಾಮನ? ಏನು ರಾಮ ಎಲ್ಲ ಗುಣಗಳಿಂದ ತುಂಬಿದವನು. ಬೇಸಿಕಲಿ ಬೇಕಾದದ್ದು ಒಬ್ಬ ರಾಜನಿಗೆ ಯಾರು ಅಪಚಾರ ಮಾಡ್ತಾರೆ, ಯಾರು ಅನ್ಯಾಯ ಮಾಡ್ತಾರೆ ಅವರನ್ನು ದೂರ ಇಡಬೇಕು. ಯಾರು ದೂರ ಇರ್ತಾರೆ ಅವರನ್ನು ಹತ್ತಿರ ನೆನಪಿಸ್ಕೊಂಡು ಕೊರಗಿ ಪಕ್ಕದವ್ರಿಗೆ ತಲೆನೋವು ಉಂಟು ಮಾಡಬಾರದು. ಇದೇನ್ರಿ ಇವನು ಇನ್ನೂ ನೆನಪಿಸ್ಕೋತಾನಲ್ಲ? ಹೌದು, ಅದು ಮನುಷ್ಯನಾದವ ಯಾವ ರೀತಿ ಮಾಡ್ತಾನೆ, ಯಾವ ರೀತಿ ಇರ್ತಾನೆ, ಅವನ ಈ ದೌರ್ಬಲ್ಯಗಳ ಹೊರತಾಗಿಯೂ ಅವನ ದೊಡ್ಡಸ್ತಿಕೆ ಏನಿದೆ, ಅದು ವಾಲ್ಮೀಕಿಗಳ ದೃಷ್ಟಿ. ವಾಲ್ಮೀಕಿಗಳಿಗೆ ಅದೇ ರೀತಿಯಾದ ದೃಷ್ಟಿಯನ್ನು ನೀವು ಇಟ್ಕೊಂಡು ಬರೀರಿ ಅಂತಲೇ ನಾರದರ ಆಜ್ಞೆ ಮಾಡಿದ್ದು. ಯಾಕೆಂದರೆ ವಾಲ್ಮೀಕಿಗಳ ಪ್ರಶ್ನೆ ಏನು ಕೇಳಿದ್ದು? ಎಲ್ಲ ಗುಣಗಳಿಂದ ತುಂಬಿರುವ ಒಬ್ಬ ಮನುಷ್ಯ ಬೇಕು. ಮನುಷ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ದೇವರೇ ಮನುಷ್ಯನಾಗಿ ಬಂದರೆ ಸಾಧ್ಯವೇನೋ? ದೇವರೇ ಬಂದಿದ್ದಾನೆ. ಅವನ ಈ ಮಾತುಗಳನ್ನು ನೀವು ಮನುಷ್ಯರು ಈ ರೀತಿ ಹೇಳಿದಾಗಲೂ ಕೂಡ, ಮನುಷ್ಯರು ಈ ರೀತಿ ಸಂಕಟವನ್ನು ತೋಡಿಕೊಂಡಾಗಲೂ ಕೂಡ ಒಂದು ಗುಣ ಉತ್ಕಟವಾಗಿ ಇರುತ್ತೆ, ಅದನ್ನು ಗಮನಿಸಬೇಕು. ಒಂದು ದೋಷ ಇರುತ್ತೆ ಮನುಷ್ಯನಲ್ಲಿ. ಆ ಒಂದು ದೋಷ ಇದ್ದಾಗಲೂ ಕೂಡ ಬೇರೆಲ್ಲ ಗುಣಗಳನ್ನು ಗಣಿಸಬೇಕು, ಪರಿಗಣಿಸಬೇಕು ಅಂತ ಹೇಳುವಂಥದ್ದನ್ನು ಯಾಕಂದರೆ ಇಲ್ಲಿ ನಿರೂಪಣೆ ಮಾಡ್ತಾ ಇರೋದು. ನ ಮೇ ದುಃಖಂ ಪ್ರಿಯಾ ದೂರೇ ನ ಮೇ ದುಃಖಂ ಹೃತೇತಿ ಚ ಏತದೇವಾನುಶೋಚಾಮಿ ವಯೋಸ್ಯಾಹ್ಯತಿ ವರ್ತತೆ. ಇದು ಪಕ್ಕಾ ಲೋಫರ್ ರಾಮ ಅಂತನ್ನೋ ರೀತಿಯಲ್ಲಿ ತೋರಿಸುತ್ತೆ ಇದು. ನೋಡಿ, ಅದು ಇದೆ ಹೀಗೆ.
ನಮೇ ದುಃಖಂ ಪ್ರಿಯಾ ದೂರೆ, ನನ್ನನ್ನು ಪ್ರೀತಿಸುವ ಹೆಣ್ಣು ದೂರ ಆಗಿದ್ದಾಳೆ ಅಂತ ನನಗೆ ದುಃಖ ಇಲ್ಲ. ನಮೇ ದುಃಖಂ ಹೃತೇ ತಿಚ್ಚ, ಕಿಡ್ನ್ಯಾಪ್ ಆದ್ಲು ಅಂತನೂ ದುಃಖ ಇಲ್ಲ. ಮತ್ತೆ ಏತದೇವಾನುಶೋಚಾಮಿ, ಒಂದೇ ದುಃಖ ನನಗೆ, ಏನು ವಯೋಸ್ಯಾಹ್ಯತಿ ವರ್ತತೆ, ಸೀತೆಯ ವಯಸ್ಸು ಆಗೋಗ್ತಾ ಇದೆಯಲ್ಲ ಅಂತ ದುಃಖ. ಏನ್ರಿ ಇದು? ಇದನ್ನ ಕೇಳಿದ್ರೆ ನೋಡಪ್ಪ, ರಾಮನಿಗೆ ಎಂತಹ ಚಟ, ಹೆಣ್ಣಿನ ಚಟ, ದುಃಖದ ಬಯಕೆ ಯಾವ ರೀತಿ ಇದೆ, ಈ ರೀತಿ ಅನ್ಸುತ್ತೆ ನಮಗೆ. ಆದರೆ ನಾವು ಇಲ್ಲಿ ಇಟ್ಟುಕೊಳ್ಳಬೇಕಾದದ್ದು ಏನು ಅಂತಂದ್ರೆ, ದುಃಖದ ತೀವ್ರತೆ ಬಂದಾಗ ಮನುಷ್ಯ ಹೀಗೆ ಮಾತನಾಡ್ತಾನೆ. ರಾಮಚಂದ್ರನು ಅದನ್ನ ವಿಡಂಬಿಸಿದ. ಮತ್ತೆ ಸ್ವಲ್ಪ ಕಾಮ, ಸ್ವಲ್ಪ ಕ್ರೋಧ, ಈ ತರಹದ್ದಿದ್ರೆ ದೂರ ಮಾಡೋದಲ್ಲ, ಬೇರೆ ಗುಣಗಳನ್ನು ನೋಡಿ ಅಂತ. ನೋಡಿ, ಇನ್ನು ಮುಂದೆ ಉತ್ಕಟವಾದ ಪ್ರಣಯಿಯಾಗಿ ಬಿಡ್ತಾನೆ ರಾಮ. ಪ್ರಣಯಿ ಆದಾಗ ಇಂಥದ್ದು ಹೇಳಬೇಕು, ಇಂಥದ್ದು ಹೇಳಬಾರದು ಅಂತ ಇರಲ್ಲ. ಈಗ ಹೆಣ್ಣನ್ನ ವಸ್ತುವಾಗಿ ಕಂಡಿದ್ದಾರೆ, ಹಿಂದಿ ಸಾಹಿತ್ಯದಲ್ಲಿ ಜಾಸ್ತಿ, ಅದು ಕನ್ನಡದಲ್ಲಿ ಇಲ್ಲ. ಇದೊಂದು ವಸ್ತು, ತೂ ಚೀಸ್ ಅಂತ ಹೇಳುವಂತಹ ಪ್ರಣಯ ಗೀತೆಗಳಿವೆ. ಅದರ ಅರ್ಥ ದೇವ್ರ ದಯದಿಂದ ಫೆಮಿನಿಸ್ಟರು ಗಲಾಟೆ ಮಾಡಿಲ್ಲ, ನೋಡಿ ಅದೊಂದು ವಸ್ತು ಅಂತ ಹೇಳ್ತಾ ಇದ್ದಾರೆ ಅಂತ. ಈಗ ಹೇಳ್ಕೊಟ್ರೆ ಮಾಡ್ತಾರೇನೋ ನೋಡಿ. ಇದು ರಾಮನ ಮೇಲೆ ಬಹಳ ಜನ ಫೆಮಿನಿಸ್ಟರು ಆಕ್ರಮಿಸುವಂತಹ ಜಾಗ ನೋಡಿ. ರಾಮ ಎಂತಹ ಕಾಮಿ, ಏನು ಹೇಳ್ತಾನೆ, ವಯೋಸ್ಯಾಹ್ಯತಿ ವರ್ತತೆ, ಅವಳು ವಯಸ್ಸಾಗೋಗ್ತಾ ಇದೆ, ಮುದುಕಿ ಆಗೋಗ್ತಾ ಇದ್ದಾಳೆ ಅವಳಿಂದ ಏನು ಸುಖ ಇನ್ನು ಅಂತ ಹೇಳಿ ನನಗೆ ದುಃಖ ಅಂತ. ಇದು ದುಃಖದ ಉದ್ರೇಕದಲ್ಲಿ ಬಂದದ್ದೇ ವಿನಃ ನಟನೆಯ ಸಂದರ್ಭದಲ್ಲಿ ಬಂದದ್ದು. ಮತ್ತೆ ಪ್ರಣಯಿ ಇದನ್ನೇ ಹೇಳಬೇಕು, ಇದನ್ನ ಹೇಳಬಾರದು ಅಂತ ಹೇಳಲಿಕ್ಕೆ ಯಾರಿಗೂ ಆಗಲ್ಲ. ಮಾತುಗಳನ್ನು ಹಿಡಿತದಲ್ಲಿಟ್ಕೊಳ್ಬೇಕು. ನೀವೆಷ್ಟೇ ಉತ್ಕಟರಾದಾಗಲೂ ಕೂಡ, ಭಾವುಕರಾದಾಗಲೂ ಕೂಡ ಮಾತನ್ನು ಹಿಡಿತದಲ್ಲಿಟ್ಕೊಳ್ಬೇಕು. ಇಲ್ಲಾಂದ್ರೆ ಕೇಸ್ ಹಾಕ್ತೀವಿ ಅಂತ ಯಾವನು ಹೇಳಬೇಕು? ನೋಡಿ, ಇದು ಆ ಪ್ರಣಯ ಇನ್ನೊಂದು ಮಟ್ಟಕ್ಕೆ ಏರ್ತಾನವನು ರಾಮ. ವಾಹಿ ವಾತ ಯತಕ್ಕಾಂತ ತಾಂ ಸ್ಪೃಷ್ಟ್ವಾ ಮಾಮಪಿ ಸ್ಪೃಶ ತ್ವಯಿ ಮೇ ಗಾತ್ರ ಸಂಸ್ಪರ್ಶ ಚಂದ್ರೇ ದೃಷ್ಟಿ ಸಮಾಗಮಃ. ಇದೊಂದು ಅದ್ಭುತ. ವಾಹಿ ವಾತ ಯತಕ್ಕಾಂತ, ಓ ಗಾಳಿಯೇ ಬೀಸು, ತಾಂ ಸ್ಪೃಷ್ಟ್ವಾ ಮಾಮಪಿ ಸ್ಪೃಶ, ಅವಳನ್ನ ಹಾದು ನನ್ನನ್ನೂ ತಾಗು. ಏನು ಪ್ರಣಯದ ಉತ್ಕಟತೆ! ಪ್ರಾಯ ಈ ರೂಪಕವನ್ನ ಬರೆದಿಲ್ಲ ಪ್ರಣಯ ಕವಿಗಳು. ಓ ಗಾಳಿಯೇ ಅವಳನ್ನ ತಾಗು, ಅವಳನ್ನ ತಾಗಿ ನನಗೂ ನನ್ನನ್ನು ಮುಟ್ಟು, ಅವಳನ್ನು ಮುಟ್ಟಿದ ಹಾಗೆ ನಾನು ಸ್ವಲ್ಪ ಸಂತೋಷ ಪಡ್ತೇನೆ. ಒಳ್ಳೆ ಸಬ್ಜೆಕ್ಟ್ ಸಿಕ್ತು ಅಂತ. ತ್ವಯಿ ಮೇ ಗಾತ್ರ ಸಂಸ್ಪರ್ಶ, ಓ ಗಾಳಿಯೇ ನೀನು ಬಂದರೆ ಸೀತೆಯೇ ಮುಟ್ಟಿದಂತೆ ನಾನು ಅಂದುಕೊಳ್ತೇನೆ. ಚಂದ್ರೇ ದೃಷ್ಟಿ ಸಮಾಗಮ, ಸೀತೆಯೂ ಕೂಡ ನನ್ನನ್ನು ನೆನಪಿಸಿಕೊಂಡು ನಿನ್ನನ್ನು ನೋಡಿರ್ತಾಳೆ. ಓ ಚಂದ್ರ, ನಾನು ನೋಡ್ತೇನೆ, ಸೀತೆಯನ್ನು ನೋಡಿದ ಹಾಗಾಗುತ್ತೆ. ಪ್ರಣಯದ ಇದು ಟ್ರಿಗ್ನಾಮೆಟ್ರಿ. ತನ್ಮೇ ದಹತಿ ಗಾತ್ರಾಣಿ ವಿಷಂ ಪೀತಮಿವಾಚಯೇ ಹಾ ನಾಥೇತಿ ಪ್ರಿಯಾ ಸಾಮಾಂ ಹ್ರಿಯಮಾಣಾಯದಬ್ರವೀತ್. ಈಗ ನನ್ನನ್ನು ಕಾಡ್ತಾ ಇರುವಂಥದ್ದು ಇನ್ನು ಏನು ಗೊತ್ತಾ? ಹಾ ನಾಥ ಅಂತಂದ್ಲು. ಅದು ವ್ಯಂಗ್ಯವೋ ಅಂತ ಈಗ ಅನ್ನಿಸ್ತಾ ಇದೆ. ನಾಥ ಅಂದ್ರೆ ಕಾಪಾಡುವವನೇ ಅಂತ. ರಾವಣ ಎತ್ಕೊಂಡು ಹೋಗಬೇಕಾದ್ರೆ ಕಾಪಾಡುವವನೇ ಅಂದ್ಲಂತೆ ಸೀತೆ. ನನ್ನನ್ನು ಈಗ ಕಾಪಾಡ್ತಾ ಇಲ್ವಲ್ಲ, ಆದರೂ ನಾಥ ಅಂತ ಹೇಳ್ತಾ ಇದ್ದೇನೆ ಅನ್ನುವಂತಹ ಒಂದು ವ್ಯಂಗ್ಯವೋ ಏನು. ಸಟೈರಾಗಿ ಅವಳು ಹೇಳಿರಬೇಕು. ಇಷ್ಟೊಂದು ಸಟೈರಾಗಿ ಹೇಳಿದರೆ ತನ್ಮೇ ದಹತಿ ಗಾತ್ರಾಣಿ,
ನನ್ನ ಶರೀರ ಎಲ್ಲ ಉರಿತಾ ಇದೆ, ಅದನ್ನು ನೆನಪಿಸಿಕೊಂಡು ನಾನು ನಿನಗೆ ಊಟ ಹಾಕಲ್ಲ ಅಂತ ಹೇಳಿ ಇರುವಾಗ ಅವನನ್ನ, ಓ ಅನ್ನದಾನ ಪ್ರಭುವೇ, ಪರಮ ಜಿಪುಣ, ಓ ದಾತೃ ಮಹಾಶಯನೇ, ದಾನಿಗಳಲ್ಲಿ ಅಗ್ರೇತರಣೆ ಅಂದ್ರೆ ಮಯೂರಿ ಅಲ್ವಾ? ನನಗೆ ತನ್ಮೇ ದಹತಿ ಗಾತ್ರಿ, ನನಗೆ ಸಂಕಟ ಆಗ್ತಾ ಇದೆ. ಅವಳು ಹಾಗೆ ನಂಬಿದ್ದಾಳೆ, ಎಲ್ಲಿದ್ದರೂ ರಾಮ ನನ್ನನ್ನು ರಕ್ಷಣೆ ಮಾಡ್ತಾನೆ ಅಂತ. ಎಲ್ಲಿದ್ದರೂ ನನ್ನನ್ನು ರಕ್ಷಣೆ ಮಾಡ್ತಾನೆ ಅಂತ ಯಾರು ನಂಬಿದ್ದಾಳೋ ಅವಳನ್ನು ರಕ್ಷಣೆ ಮಾಡಲಿಕ್ಕೆ ನನ್ನ ಕೈಲಿ ಆಗಲಿಲ್ಲ ಅಂತನ್ನೋದು ನನಗೆ ಚುಚ್ಚಲ್ವ? ತನ್ಮೇ ದಹತಿ ಗಾತ್ರಾಣಿ, ಮೈಯಲ್ಲೆಲ್ಲ ಉರಿ. ಹೇಗೆ? ವಿಷಂಪೀತ ವಿವಾಶಯೇ, ಜಲಾಶಯದಲ್ಲಿ, ಆಶಯ ಅಂದರೆ ಸ್ಥಾನ ಅಂತ ಅರ್ಥ, ಜಲಾಶಯ ಅಂದರೆ ಗೊತ್ತಲ್ಲ, ನೀರಿನ ಅಧಿಷ್ಠಾನ. ಆಶಯ ಅಂದರೆ ಅಧಿಷ್ಠಾನ. ಜಲಾಶಯೇ, ನೀರಿನ ಅಧಿಷ್ಠಾನದಲ್ಲಿ ವಿಷ ಕದಡಿಬಿಟ್ಟಿರ್ತಾರೆ. ಕದಡಿದ ವಿಷವನ್ನು ನಾನು ಕುಡಿತೀನಿ, ಆಗ ಹೇಗೆ ಎಲ್ಲ ಮೈ ಉರಿಯುತ್ತೆ ಆ ರೀತಿ. ಇದನ್ನ ಒಬ್ಬ ಕವಿ ಬಹಳ ಚೆನ್ನಾಗಿ ಮಾಡ್ಕೊಂಡಿದ್ದಾನೆ. ಏನು ಮಾಡೋದು, ಏಕಾದಶಿ ಈ ತರಹದ ವಿಷಯಗಳನ್ನು ಹೇಳಬಾರ್ದು, ಆದರೆ ಹೇಳಿದೆ. ಸಂಸ್ಕೃತ ಕವಿ, ಬೇರೆ ಕವಿ ಅಲ್ಲ, ಸಂಸ್ಕೃತದಲ್ಲೇನು ವಿಶೇಷ ಏನಿಲ್ಲ ಹೇಳಿದ್ದು. ಅವನು ಹೇಳ್ತಾನೆ, ಅನ್ಯೋಕ್ತಿಗೆ ಒಂದು ಉದಾಹರಣೆ ಏನು ಅಂದರೆ, ವಿಷಂ ಜಲಧರೈ ಪೀತಂ ಮೂರ್ಛಿತಾ ಪಥಿಕಾಂಗನಾಹ ಅಂತ. ವ್ಯಾಪಾರಿಗಳ ಹೆಣ್ಣು ಮಕ್ಕಳು, ಅವರು ಮಳೆಗಾಲದ ಒಳಗಡೆ ವ್ಯಾಪಾರಿಗಳು ಬರಬೇಕು, ಆಮೇಲೆ ಊರೆಲ್ಲ ದ್ವೀಪ ಆಗೋಗೋದು. ಮೋಡ ಬಂದ ಕೂಡಲೇ ಮೂರ್ಛೆ ಹೋಗ್ಬಿಡ್ತಾ ಇದ್ರಂತೆ. ಯಾಕೆಂದ್ರೆ ಇನ್ನು ಗಂಡ ಬರುವ ಸಾಧ್ಯತೆ ಇಲ್ಲ. ಯಾಕೆಂದ್ರೆ ಊರು ದ್ವೀಪವಾಗತ್ತೆ, ಹೇಗೆ ಬರ್ತಾರೆ ಅಂತ. ಅದಕ್ಕೆ ಇದೊಂದು ತಮಾಷೆ, ಅನ್ಯೋಕ್ತಿ ಇದು. ಏನು? ವಿಷಂ ಜಲಧರೈ ಪೀತಂ, ಮೋಡ ನಂಜನ್ನು ಕುಡಿದಿವೆ, ಮೂರ್ಛಿತಾ ಪಥಿಕಾಂಗನಾಹ, ಅದರಿಂದಾಗಿ ವ್ಯಾಪಾರಿಗಳ ಹೆಣ್ಣು ಮಕ್ಕಳು ಮೂರ್ಛೆ ಹೋದರು ಅಂತ. ಇದು ಅನ್ಯೋಕ್ತಿ. ಈ ಅನ್ಯೋಕ್ತಿ ಎಲ್ಲಿಂದ ಬಂದದ್ದು ಅಂತಂದ್ರೆ ವಾಲ್ಮೀಕಿಗಳಿಂದ ಬಂದದ್ದು. ವಿಷಂ ಪೀತಮಿವಾಶಯೇ, ವಿಷವನ್ನ ಕುಡಿದಿರುವವರೋ ಎಂಬಂತೆ ಜಲಾಶಯದಲ್ಲಿಯೇ ವಿಷ ಸೇರ್ಕೊಂಡ್ಬಿಟ್ರೆ ಹೇಗಾಗಬೇಡ. ಫತೇಪುರ್ ಸಿಕ್ರಿಯಲ್ಲಿ ಮತ್ತೆ ಜಿಂಜಿ ಕೋಟೆಯಲ್ಲಿ ಶತ್ರುಗಳನ್ನ ನಿಗ್ರಹ ಮಾಡಿದ್ ಗೊತ್ತಲ್ಲ. ನೀರು ಹರಿಯುವ ಜಾಗದಲ್ಲಿ ವಿಷ ಸೇರಿಸ್ಬಿಟ್ರು. ಸೈನಿಕರ ಗತಿ ಏನಾಗ್ಬೇಡ. ಅದರಿಂದಾಗಿ ವಿಷಂ ಪೀತಮಿವಾಶಯೇ ಹಾ ನಾಥೇತಿ ಪ್ರಿಯಾ ಸಾಮಾಂ ಹ್ರಿಯಮಾಣ ಯದಬ್ರವೀತ್ ತದ್ವಿಯೋಗೇಂಧನವತಾ ತಚ್ಚಿಂತಾ ವಿಮಲಾರ್ಚಿಷಾ ರಾತ್ರಿಂದಿವಂ ಚರೀರಂ ಮೇ ದಹ್ಯತೆ ಮದನಾಗ್ನಿನಾ. ಇದು ಪ್ರಣಯಾವಸ್ಥೆಯ ಉತ್ಕಟತೆ. ಇದನ್ನೆಲ್ಲ ಸಮಾನವಾಗಿಯೇ ನೋಡಬೇಕು ನಾವು. ಇದನ್ನ ನಾವು ಒಂದು ಪ್ರಿಜುಡಿಯಸ್ ಆಗಿ ನೋಡ್ಲಿಕ್ಕಾಗಲ್ಲ. ರಾಮ ಅಂದ್ರೆ ಹೀಗೆ ನೋಡಬೇಡಿ. ವಾಲ್ಮೀಕಿಗಳಿಗೆ ಕಾಣುವ ಹಾಗೆ ಅವನು ನಟನೆ ಮಾಡಿದ್ದಾನಲ್ಲ ಮಹಾನುಭಾವ, ಅದನ್ನ ಗಮನಿಸಿಕೊಳ್ಳಿ. ಯಾಕೆಂದ್ರೆ ವಾಲ್ಮೀಕಿಗಳು ಕಂಡದ್ದನ್ನ ಬರೆದದ್ದು, ನೀವು ಅದನ್ನು ಇದ್ದದ್ದು ಅಂತ ಅನ್ಕೊಳ್ಬೇಡಿ. ನಾನು ಹಿಂದೆ ಹೇಳಿದ್ದು ಅದೇ, ಹಂಗ ಅನ್ಸತ್ತೆ ನೋಡಿ. ನಮೇ ದುಃಖಂ ಪ್ರಿಯಾ ದೂರೇ ನಮೇ ದುಃಖಂ ಹೃತೇತಿ ಚ, ನನ್ನ ಪ್ರಿಯಳಾದವಳು ದೂರ ಇದ್ದಾಳೆ ಅಂತ ದುಃಖ ಅಲ್ಲ, ನನ್ನ ಹೆಂಡತಿಯನ್ನ ಎತ್ಕೊಂಡು ಹೋದ ಅಂತನೂ ದುಃಖ ಅಲ್ಲ. ಏತದೇವಾನು ಶೋಚಾಮಿ ವಯೋಸ್ಯ ಯತಿ ವರ್ತತೆ, ಅವಳ ಯೌವನ ಕರಗಿ ಹೋಗ್ತಾ ಇದೆಯಲ್ಲ ಅನ್ನೋದು ನನ್ನ ದುಃಖ. ಇನ್ನು ಅದೇ ರೀತಿ ಇಲ್ಲಿ ತದ್ವಿಯೋಗೇಂಧನವತಾ, ಸೀತೆಯ ಬೇರ್ಪಡೆ ಎಂಬ ಕಟ್ಟಿಗೆಯಿಂದ ತಚ್ಚಿಂತಾ ವಿಮಲಾರ್ಚಿಷಾ, ಅವಳನ್ನೇ ಚಿಂತನೆ ಮಾಡ್ತಾ ಇದ್ದೆ,
ಅವಳ ಬಗೆಗಿನ ಚಿಂತೆ ಎನ್ನುವ ಜ್ವಾಲೆ, ಇದನ್ನು ಒಳಗೊಂಡ ಮದನಾಗ್ನಿನ ಮನ್ಮಥಾಗ್ನಿ ಅಂದರೆ ಕಾಮವೆಂಬ ಬೆಂಕಿಯಿಂದ ಹಗಲು ರಾತ್ರಿ ಸುಟ್ಟೋಗ್ತಾ ಇದೆ ಅಂದ್ರೆ ಮರ್ತೇ ಇಲ್ಲ. ಸೀತೆಯ ನೆನಪು ಏಕಾಗಿ ಕಾಮದ ಮೂಲಕವಾಗಿ. ಒಬ್ಬ ಮನುಷ್ಯನಿಗೆ ಇಷ್ಟೊಂದು ಕಾಮ ಇರುತ್ತಾ? ಒಬ್ಬ ಮನುಷ್ಯನಿಗೆ ಇಷ್ಟೊಂದು ಕಾಮ ಇರ್ಲಿಕ್ಕೆ ಸಾಧ್ಯನಾ? ಅದಕ್ಕಾಗಿ ಇದೇ ರಾಮ ಸೀತೆ ಬಂದಾಗ ಕಣ್ಣು ಕೆಂಪು ಮಾಡಿ ದೂರದಲ್ಲಿರೋ ಅಂತ ಹೇಳಿದ್ದು ಇದೇ ರಾಮ. ಆ ಶ್ಲೋಕ ಮರಿಲಿಕ್ಕೆ ಆಗಲ್ಲ ನನಗೆ. ರಾವಣಾಂಕ ಪರಿಭ್ರಷ್ಟಾಂ ದೃಷ್ಟಾಂ ದುಷ್ಟೇನ ಚಕ್ಷುಷ ಕಥಂ ತ್ವಾಂ ಪುನರಾದದ್ಯಾಂ ಕುಲಂ ವ್ಯಪದಿಶನ್ ಮಹತ್. ರಾವಣನ ತೊಡೆಯಿಂದ ಜಾರಿದವಳು, ರಾವಣನ ಕೆಟ್ಟ ಕಣ್ಣಿಗೆ ಗುರಿಯಾದವಳು ನಿನ್ನನ್ನು ಹೆಂಗ್ ತಗೊಳ್ಳಿ ಅಂತ ಕೇಳ್ತಾನೆ. ಇದು ಅದಾಗಿದ್ರೆ ಅಥವಾ ಅದು ನಿಜ ಆಗಿದ್ರೆ ಸುಳ್ಳು ಯಾವುದು? ರಾಮ ಕಣ್ಣು ಕೆಂಪು ಮಾಡಿ ಸೀತೆಯನ್ನ ರಾಮ ಕಣ್ಣು ಕೆಂಪು ಮಾಡಿ ಸೀತೆಯನ್ನ ಬೈದದ್ದು ನಿಜ ಆದ್ರೆ ಇದೇನು? ಈ ರೀತಿ ಸಂಕಟಗೊಳ್ತಾ ಇದ್ದಾನೆ ಸೀತೆಯ ವಿಯೋಗದಿಂದ ಅನ್ನೋದು ನಿಜ ಆದ್ರೆ ಅದೇನು? ಅದರಿಂದಾಗಿ ಲೋಕೋತ್ತರ ರಾಮಚಂದ್ರ ಲೋಕೋತ್ತರ. ಅವನನ್ನು ಹೆಂಗರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಮನುಷ್ಯರು ತೀವ್ರವಾದ ಗುಣಗಳನ್ನು ಹೊಂದಿದವರು ಹೀಗಿರಬಲ್ಲರು ಅಂತ ರಾಮ ತೋರಿಸ್ತಾ ಇದ್ದಾನೆ ಅಂತ ಹಾಗೇ ಅರ್ಥ ಮಾಡ್ಕೊಳ್ಬೇಕು, ಬೇರೆ ರೀತಿಯಿಂದ ಅಲ್ಲ. ಪ್ರೀತಿಸಿದರೂ ಕಟುವಾಗಬಲ್ಲವರು, ಕಟುವಾಗಿದ್ದರೂ ಮನಸ್ಸಿನ ಒಳಗಡೆ ಮಿದುವಾಗಿರಬಲ್ಲವರು, ಹೀಗೆ ರಾಮನನ್ನ ಅರ್ಥ ಮಾಡ್ಕೊಳ್ಬೇಕೇ ವಿನಃ ಬೇರೆ ಅಲ್ಲ. ಅಲ್ಲಿ ಬಂದಾಗ ಇನ್ನೂ ಭೀಕರವಾದ ಮಾತುಗಳಿದೆ. ನಾನು ಹೇಳಿದ್ದು ಒಂದು ಸಣ್ಣ ತುಣುಕು, ರಾಮ ಸೀತೆಯನ್ನ ಹೇಗೆ ಪರೀಕ್ಷೆಗೆ ಈಡು ಮಾಡಿದ ಅಂತ. ಇರ್ಲಿ ನೋಡಿ, ಈ ರೂಪಕವನ್ನು ಇನ್ನೊಮ್ಮೆ ನೋಡಿ. ಸೀತೆಯ ಬೇರ್ಪಡೆ ಎಂಬ ಕಟ್ಟಿಗೆಯಿಂದ ಕೂಡಿರುವ, ಸೀತೆಯನ್ನ ಕುರಿತಾದ ಸಂಕಟವೆಂಬ ಜ್ವಾಲೆಯಿಂದ ಕೂಡಿರುವ, ಬಯಕೆ ಎಂಬ ಬೆಂಕಿಯಿಂದ ಹಗಲು ರಾತ್ರಿ ನನ್ನ ಮೈ ಸುಡುತ್ತಿದೆ. ಅಚ್ಚ ಕನ್ನಡದ ಅನುವಾದ ಅಲ್ವಾ? ಅವಗಾಹ್ಯಾರ್ಣವಂ ಸ್ವಪ್ಸ್ಯೆ ಸೌಮಿತ್ರೇ ಭವತಾವಿನ ಏವಂ ಪ್ರಜ್ವಲಯನ್ ಕಾಮೋ ನ ಮಾಂ ಸುಪ್ತಂ ಜಲೇ ದಹೇತ್. ನನಗನ್ನಿಸ್ತಾ ಇದೆ ಈ ದಟ್ಟವಾದ ಕಡಲಿನಲ್ಲಿ ಹೋಗಿ ಮಲ್ಕೊಂಡ್ಬಿಡ್ಬೇಕು, ಆಗ ಸ್ವಲ್ಪ ತಣ್ಣಗಿರುತ್ತೆ ಮೈ. ನನ್ನ ಬಯಕೆ ಎಂಬ ಬೆಂಕಿ ಆಗಾದ್ರೂ ಸುಡಲ್ಲ ಅಂತ ಅನ್ನಿಸ್ತಾ ಇದೆ ಅಂತಾನೆ ಅಲ್ವಾ? ಸಂಕಟದಿಂದ ಸಮುದ್ರದ ನೊರೆಯುಪ್ಪು ನೀರು ಕುಡಿದವರನ್ನೇ ನಾವು ನೋಡಿದ್ದೇವೆ. ಹಾಗೆ ಇದು ಒಂದಲ್ವೇ? ಬಹ್ವೇ ತತ್ಕಾಮಯಾನಸ್ಯ ಶಕ್ಯಮೇತೇನ ಜೀವಿತುಂ ಯದಹಂಸಾ ಚ ವಾಮೋರು ಏಕಾಂ ಧರಣಿಮಾಶ್ರಿತವು. ಒಮ್ಮೊಮ್ಮೆ ಅನಿಸುತ್ತೆ, ಇಲ್ಲ ನನಗೆ ಬದುಕಲಿಕ್ಕೆ ಸಾಕಷ್ಟು ಪಾಯಿಂಟ್ಗಳು ಇವೆ ಅಂತ ಅನಿಸುತ್ತೆ. ಯಾಕೆಂದ್ರೆ ನಾನಿರುವ ಭೂಮಿಯಲ್ಲೇ ಅವಳು ಇರೋದಲ್ವಾ, ಸದ್ಯ ಒಂದೇ ಭೂಮಿಯಲ್ಲಿದ್ದೇವಲ್ಲ, ಅದಕ್ಕಾಗಿ ಆದರೂ ಬದುಕಿರಬೇಕು. ಅವಳೇ ಬೇರೆ ಭೂಮಿಯಲ್ಲಿ, ನಾನೇ ಬೇರೆ ಲೋಕದಲ್ಲಂತೂ ಇಲ್ಲವಲ್ಲ. ದೇವರ ದಯದಿಂದ ಇದನ್ನ ತಾರ್ಕಿಕರು ನೋಡಿಲ್ಲ, ಗಮನಕ್ಕೆ ಬಂದಿಲ್ಲ. ಇದನ್ನ ತಾರ್ಕಿಕ ಪರಿಭಾಷೆಯಲ್ಲಿ ಕಾಲಿಕ ಸಂಬಂಧ, ದೈಶಿಕ ಸಂಬಂಧ ಅಂತ ಕರೀತಾರೆ. ನಿಮ್ಗೊಂದು ತಮಾಷೆ ಹೇಳ, ಇಲ್ಲಿ ಹುಲಿ ಇದೆ ಅಂತ ಹೇಳಿ ನಾನು ಸಾಧನೆ ಮಾಡಬಹುದು ತರ್ಕಶಾಸ್ತ್ರದ ಪ್ರಕಾರ. ಯಾಕೆ ಅಂದ್ರೆ ನಾವು ಇರುವ ಕಾಲದಲ್ಲಿಯೇ ಎಲ್ಲಿಯೋ ಹುಲಿ ಇದೆ. ಸೊ ಕಾಲಿಕ ಸಂಬಂಧೇನ ಹುಲಿ ಇದೆ ಇಲ್ಲಿ. ಹಾಗೆ ದೈಶಿಕ ಸಂಬಂಧೇನ ನಾವು ಇರುವ ಭಾರತದಲ್ಲಿಯೇ ಎಲ್ಲಿಯೋ ಒಂದು ಕಡೆ ಹುಲಿ ಇರಬಹುದಲ್ವಾ. ಅದಕ್ಕಾಗಿ
ದೇಶಿಕ ಸಂಬಂಧಾವಚ್ಛೇದೇನ, ಕಾಲಿಕ ಸಂಬಂಧಾವಚ್ಛೇದೇನ. ಇಲ್ಲಿ ಹುಲಿ ಇದೆ. ಇದು ನಾವು ಮಾತ್ರ ಮಾಡಿದ್ದಲ್ಲ, ಪಾಶ್ಚಾತ್ಯ ತಾರ್ಕಿಕರು ಇದೇ ತರ್ಕವನ್ನು ಮುಂದೆ ಇಟ್ಟಿರೋದು. ಆಮೇಲೆ ಅದು ಕ್ವಾಂಟಮ್ ಫಿಸಿಕ್ಸಿನಲ್ಲಿಯೂ ಕೂಡ ಈ ಅಂಶವನ್ನು ಅವರು ತಗೊಂಡಿದ್ದಾರೆ. ಇರಲಿ, ಅದು ನಂತರದ ವಿಚಾರ. ಆದರೆ ಇದು ಕಾಲಿಕ ಸಂಬಂಧ, ದೈಶಿಕ ಸಂಬಂಧ ಅಂತ ತಾರ್ಕಿಕರು ಹೇಳುವಂಥದ್ದು ನೋಡಿ ಇದೇ ರೀತಿ. ಬಹ್ವೇ ತತ್ಕಾಮಯಾನಸ್ಯ ಶಕ್ಯಮೇತಸ್ಯ ಏತೇನ ಜೀವಿತುಂ. ಇದು ಒಂದು ಅಂಶ ಸಾಕಲ್ವ ನನಗೆ? ನಿನ್ನನ್ನು ಉತ್ಕಟವಾಗಿ ಬಯಸುವ ನನಗೆ ಇದೊಂದು ಅಂಶ ಸಾಕು ಬದುಕಲಿಕ್ಕೆ. ತೀರಾ ಆತ್ಮಹತ್ಯೆ ಮಾಡಿಕೊಳ್ಳುವ ಅಂಶ ಇನ್ನೂ ಬಂದಿಲ್ಲ. ಯಾಕೆಂದ್ರೆ ನಾನಿರುವ ಭೂಮಿಯಲ್ಲಿಯೇ ನೀನು ಇದ್ದೀಯ ಸೀತೆ. ಕೇದಾರಸ್ಯೇವ ಕೇದಾರಃ ಸೋದಕಸ್ಯ ನಿರೂದಕಃ ಉಪಸ್ನೇಹೇನ ಜೀವಾಮಿ ಜೀವಂತೀಂ ಯಚ್ಛೃಣೋಮಿ ತಾಂ. ಕೇದಾರಸ್ಯೇವ ಕೇದಾರಃ ಸೋದಕಸ್ಯ. ಕೇದಾರ ಅಂದ್ರೆ ಹೊಲ ಅಂತ ಗೊತ್ತಾಯ್ತಾ? ಕೇದಾರ ಅಂದ್ರೆ ಹೊಲ. ಹೊಲದಲ್ಲಿ ಹೋಗಿ ನಿಂತ. ಈಗ ಅದು ಹೊಲ ಆಗಿಲ್ಲದೆ ಇರಬಹುದು. ಆದರೆ ಕೇದಾರ ಅನ್ನೋ ಶಬ್ದಕ್ಕೆ ಹೊಲ ಅಂತ ಅರ್ಥ. ಕೇದಾರಸ್ಯ ಹೊಲ ಇದೆ, ನೀರು ತುಂಬಿದೆ, ಮಳೆಗಾಲ ಬಂತು, ಬೆಳೆ ಬೆಳೆದ್ರು, ಬೆಳೆ ಕಟಾವಿಗೆ ಬಂತು, ಬೇಸಿಗೆ ಬಂತು, ನೀರಿಲ್ಲ. ಕೇದಾರದ ಜೊತೆಗೆ ಕೇದಾರವೇ ಇರೋದು. ಮೊದಲು ನೀರು ತುಂಬ ಇತ್ತು, ಆಮೇಲೆ ನೀರು ಕಡಿಮೆ ಆಯಿತು. ಅಟ್ಲೀಸ್ಟ್ ಒದ್ದೆಯಾದ ಭಾಗ ಆದರೂ ಇರುತ್ತೆ. ಉಪಸ್ನೇಹೇನ ಜೀವಾಮಿ ಜೀವಂತೀಂ ಯಚ್ಛೃಣೋಮಿ ತಾಂ. ಹೊಲವೊಂದು ಮಳೆಗಾಲದಲ್ಲಿ ತುಂಬಿದ ನೀರಿನ ಜೊತೆಗಿರುತ್ತೆ, ಬೇಸಿಗೆ ಕಾಲದಲ್ಲಿ ನೀರು ಕಡಿಮೆ ಆಗುತ್ತೆ. ಆ ರೀತಿ ಒಂದು ಕಾಲದಲ್ಲಿ ನೀನು ಹತ್ತಿರದಲ್ಲಿದ್ದಿ, ಈಗ ದೂರದಲ್ಲಿ ಇದ್ದಿ. ಸದ್ಯ ಬದುಕಿದೆಯಲ್ಲ, ಇಷ್ಟು ಸಾಕು. ಜೀವಂತೀಂ ಯಚ್ಛೃಣೋಮಿ ತಾಂ ಕದಾನು ಖಲು ಶುಶ್ರೋಣಿ ಶತಪತ್ರಾಯತೆ ಕ್ಷಣಾಂ ವಿಜಿತ್ಯ ಶತ್ರುನ್ ದ್ರಕ್ಷ್ಯಾಮಿ ಸೀತಾಂ ಸ್ಫೀತಾಮಿವ ಶ್ರಿಯಂ. ಯಾವಾಗ ರಾವಣನನ್ನ ಕೊಂದು ಶತಪತ್ರಾಯತೆ ಕ್ಷಣಾಂ ಅಗಲ ಕಣ್ಗಳ ಸೀತೆಯನ್ನ ನೋಡಿಯೇನೋ, ಇವತ್ತು ಇಷ್ಟು ತೀವ್ರವಾದ ವಿಪ್ರಲಂಭ ಶೃಂಗಾರವೇ ಮೂಡೋದಿಲ್ಲ. ಏನನ್ನ ಕಳೆದುಕೊಂಡೆವು ನಾವು ಜೀವನದಲ್ಲಿ ಅಂದರೆ ಇಷ್ಟು ತೀವ್ರವಾದ ಶೃಂಗಾರವೇ ಇರಲ್ಲ ನಮ್ಮ ಜೀವನದಲ್ಲಿ. ಯಾಕೆ ಅಂದರೆ ಈ ಯಂತ್ರಗಳೆಲ್ಲ ಬಂದು ಹಾಳು ಮಾಡಿವೆ. ಯಾರಿಗೂ ಇಷ್ಟು ತೀವ್ರವಾದ ಎಮೋಷನ್ಸ್ ಇರೋದೇ ಇಲ್ಲ. ಇವತ್ತಿದನ್ನು ಕೇಳಿದ್ರೆ ಏನಿದು ಇಷ್ಟೊಂದಿರತ್ತಾ ಅಂತ ಅನ್ಸುತ್ತೆ. ಯಾಕೆ ಅಂದರೆ ನಾವು ಸೆನ್ಸ್ಲೆಸ್, ಇಮೋಷನ್ಲೆಸ್ ಆಗ್ತಾ ಇರೋದು. ಕಾರಣ ಏನು ಅಂದರೆ ಯಂತ್ರಗಳ ಪ್ರವೇಶದಿಂದ. ಅವಾಗ ಏನು ಇರಲಿಲ್ಲ ಅಲ್ವಾ, ಉತ್ಕಟವಾದ ತೀವ್ರವಾದ ಒಂದು ಎಮೋಷನ್ನು ಇತ್ತು. ಕದಾ ಸುಚಾರುದಂತೋಷ್ಟಂ ತಸ್ಯಾಃ ಪದ್ಮಮಿವಾನನಂ ಈಶದುನ್ನಾಮ್ಯ ಪಾಸ್ಯಾಮಿ ರಸಾಯನಮಿವಾತುರಃ. ಸುಚಾರುದಂತೋಷ್ಟಂ, ಒಳ್ಳೆಯ ತುಟಿ ಇರುವ, ಸಾಲಾದ ಹಲ್ಲಿರುವ ಆ ಸೀತೆಯ ತಗ್ಗಿರುವ ಮೋರೆಯನ್ನ ನನ್ನ ಕೈಗಳಿಂದ, ನಾಚಿಕೆಯಿಂದ ತಗ್ಗಿರುವ ಮೋರೆಯನ್ನ ಕೈಗಳಿಂದ ಮೇಲೆತ್ತಿ ಯಾವಾಗ ಬಿಡುಗಣ್ಣಿಂದ ನೋಡ್ತೇನೋ ಅಂತಿಲ್ಲ, ಅಲ್ಲಿ ಕುಡಿಯುತ್ತೇನೋ ಅಂತ ಇದೆ. ಪಾಸ್ಯಾಮಿ ರಸಾಯನಮಿವ ಆತುರಃ. ಬಾಯಾರಿದವ ರಸಾಯನವನ್ನು ಕುಡಿಯುವ ಹಾಗೆ ನನ್ನ ಕಣ್ಣುಗಳು ಎಂಬ ಬೊಗಸೆಗಳಿಂದ ಅವಳ ರೂಪವೆಂಬ ರಸಾಯನವನ್ನ ಹೀರಿಯೇನೋ ಅಂತಾನೆ. ತೌ ತಸ್ಯ ಸಹಿತೌ ಪೀನೌ ಸ್ತನೌ ತಾಲ ಫಲೋಪಮೌ
ಕದಾನು ಖಲು ಸೋತ್ಕಂಪೌ ಹಸಂತ್ಯಾಮಾಂ ಭಜಿಷ್ಯತಃ. ಅವಳ ಮಿದುವಾದ ಮೈ, ನಾನು ಹಾರಿಸಿದ ನಗೆ ಚಟಾಕೆಯಿಂದ, ಮತ್ತು ಸೀತೆಯೂ ಕೂಡ ಸಖತ್ತು ಸೆನ್ಸ್ ಆಫ್ ಹ್ಯೂಮರ್. ಸೀತೆ, ನಮಗೆಲ್ಲ ಒಂದೊಂದು ಪೂರ್ವಗ್ರಹಗಳುಂಟು. ಸೀತೆ ಅಂದರೆ ಯಾವಾಗಲೂ ಗಂಭೀರವಾಗಿ ತಲೆ ತಗ್ಗಿಸ್ಕೊಂಡು ನಾಚ್ಕೊಂಡೇ ಇರಬೇಕು ಅಂತ. ಹಾಗೇನಿಲ್ಲ, ಅವಳಿಗೆ ಸಖತ್ತು ಸೆನ್ಸ್ ಆಫ್ ಹ್ಯೂಮರ್ ಇತ್ತಂತೆ. ರಾಮ ಅಲ್ಲಿ ಹಾಸ್ಯಶೀಲೆ ಅಂತಾನೆ. ಧರ್ಮರಾಜನಿಗೆ ಸಖತ್ತು ಸೆನ್ಸ್ ಆಫ್ ಹ್ಯೂಮರ್. ಧರ್ಮರಾಜ, ನೀನು ಮೊದಲೇ ಹಾಸ್ಯಶೀಲಳು, ಸಣ್ಣದಕ್ಕೂ ಚೆನ್ನಾಗಿ ನಗುವವಳು, ಇಡೀ ನಿನ್ನ ಮೈ ನಿನ್ನ ನಗುವಿಗೆ ಅಲುಗಾಡುವುದನ್ನು ಯಾವಾಗ ನೋಡಿಯೇನೋ. ಸಾ ನೂನಮಸಿತಾಪಾಂಗಿ ರಕ್ಷೋ ಮಧ್ಯಗತಾ ಸತಿ ಮನ್ನಾಥ ನಾಥಹೀನೇವ ತ್ರಾತಾರಂ ನಾಧಿಗಚ್ಚತಿ. ಅಸಿತಾಪಾಂಗಿ, ಕಪ್ಪಾದ ಕಡೆಗಣ್ಣವಳು ನೀನು. ರಕ್ಷೋ ಮಧ್ಯಗತಾ ಸತಿ, ರಕ್ಕಸರ ನಡುವೆ ಇರುವವಳು. ನನ್ನನ್ನು ಬಿಟ್ಟರೆ ಬೇರೆಯ ರಕ್ಷಕರನ್ನು ಬಯಸದವಳು ಹೇಗಿದ್ದೀಯೋ ಏನೋ ಅಂತ. ಇಷ್ಟೊಂದು ರೊಮ್ಯಾಂಟಿಕ್ ಆಗಿದೆಯಾ? ಹೌದು, ಇಷ್ಟೊಂದು ರೊಮ್ಯಾಂಟಿಕ್ ಆಗಿದೆ. ರೊಮ್ಯಾಂಟಿಕ್ ಅನ್ನೋದಕ್ಕೆ ಪಾಶ್ಚಾತ್ಯ ಕಾವ್ಯ ಪರಿಭಾಷೆಯಲ್ಲಿ ಬೇರೆ ಅರ್ಥ ಇದೆ. ನೀವು ಬಳಸುವ ರೊಮ್ಯಾಂಟಿಕ್ ಅಲ್ಲ. ಅದರ ಅರ್ಥವನ್ನು ಚೆನ್ನಾಗಿ ಹಾಳು ಮಾಡಿದ ಶ್ರೇಯಸ್ಸು ನಿಮ್ಮ ರಂಗಕ್ಕೆ ಸಲ್ಲತ್ತೆ. ರೊಮ್ಯಾಂಟಿಕ್ ಅಂತಂದ್ರೆ ಪ್ರಣಯ ಅಂತ ಅರ್ಥ ಅಲ್ಲ, ರಮ್ಯ ಅಂತ ಅರ್ಥ. ರಮ್ಯ ಅಂದ್ರೆ ಏನು? ಯಾವುದನ್ನು ಹೇಳುವುದರಿಂದ ಮನಸ್ಸು ಆಹ್ಲಾದದ ಕಡೆಗೆ ಸಾಗುತ್ತೋ ಅದು ರೊಮ್ಯಾಂಟಿಕ್. ಪ್ರಣಯವೇ ಆಗಿರಬೇಕು ಅಂತ ಇಲ್ಲ, ಪ್ರಣಯವೇ ಆಗಿರಬೇಕು ಅಂತ ಇಲ್ಲ. ಮನಸ್ಸನ್ನು ಯಾವುದು ರಮ್ಯವಾಗಿಸುತ್ತದೋ ಅದು ಇರಲಿ. ಪಾಶ್ಚಾತ್ಯ ಕಾವ್ಯ ಪ್ರಪಂಚದಲ್ಲಿ ದೂರ ಹೋಗೋದು ಬೇಡ, ಅಷ್ಟು ರೊಮ್ಯಾಂಟಿಕ್ ಇಲ್ಲಿದೆ. ಎಲ್ಲಿಯೂ ಇರೋದು ರೊಮ್ಯಾನ್ಸ್. ಸಂಸ್ಕೃತ ಕಾವ್ಯ ಪ್ರಪಂಚದಲ್ಲಿ ರೊಮ್ಯಾನ್ಸು ತುದಿಯಲ್ಲಿರುತ್ತೆ. ಅದನ್ನ ಪಾಠ ಮಾಡಬೇಕು ಅಂತ ಹೇಳೋದು ನಾನೆಲ್ಲರಿಗೂ. ಕಾರಣ ಏನು ಅಂದರೆ ಆ ರೊಮ್ಯಾನ್ಸ್ ಮೂಡುತ್ತೆ. ಇಲ್ಲ ಅಂತಂದ್ರೆ ದಾಂಪತ್ಯದಲ್ಲಿ ಆ ರೊಮ್ಯಾನ್ಸ್ ಇಲ್ಲದೆ ಇರುವ ಅನೇಕ ಸಂಗತಿಗಳನ್ನು ನಾವು ನೋಡುತ್ತೇವೆ. ಒಣಗಿದ ಕಟ್ಟಿಗೆ ತರ ಆಗೋಗಿರ್ತಾರೆ. ಅವ್ರಿಗೆ ಸಂಸ್ಕೃತ ಸಾಹಿತ್ಯ ಪಾಠ ಮಾಡಬೇಕು. ಅವ್ರಿಗೆ ಅಟ್ಲೀಸ್ಟ್ ಮೇಘದೂತವನ್ನಾದರೂ. ಸಂಸ್ಕೃತವನ್ನ ತ್ಯಾಗ ಮಾಡಿದ್ರಿಂದ ಏನೇನು ಕಳ್ಕೊಂಡ್ವಿ ನಾವು ಅಂತಂದ್ರೆ, ಏನೇನೋ ಹೇಳ್ತಾರೆ ಅದು ಇದು ಅಂತ. ಸರಿಯಾಗಿ ಮಾತನಾಡ್ಲಿಕ್ಕೆ ಬರಲ್ಲ, ನಂಬರ್ 1. ಸರಿಯಾಗಿ ಯೋಚನೆ ಮಾಡ್ಲಿಕ್ಕೆ ಬರಲ್ಲ, ನಂಬರ್ 2. ಮುಖ್ಯವಾಗಿ ರೊಮ್ಯಾನ್ಸ್ ಇರಲ್ಲ. ಹುಡುಗರು ಹಸಿ ಬಿಸಿ ಪ್ರಣಯವನ್ನು ರೊಮ್ಯಾನ್ಸ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ, ಸಂಸ್ಕೃತವನ್ನ ಮಕ್ಕಳಿಗೆ ಪಾಠ ಮಾಡದೆ ಬಿಟ್ಟದ್ರಿಂದಾಗಿ ಕಳ್ಕೊಂಡದ್ದು ದೊಡ್ಡ ನೋವು. ಭಾವಪ್ರಪಂಚದ ಬರಡುತನ, ಆ ಭಾವುಕ ಪ್ರಪಂಚದ ಬರಡುತನ ಏನಿದೆ ಅದು. ಎಲ್ಲರೂ ಮಾತಲ್ಲೇ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅದರ ಅರ್ಥ ಅಲ್ಲ. ಅಟ್ಲೀಸ್ಟ್ ಮನಸ್ಸಿನ ಮೂಲೆಯಲ್ಲಿ ಒಸರ್ತಾ ಇರಬೇಕದು. ಕಥಂ ಜನಕರಾಜಸ್ಯ ದುಹಿತಾ ಮಮ ಚಪ್ರಿಯ ರಾಕ್ಷಸಿ ಮಧ್ಯಗಾಶ್ಯತೆ ಸ್ತುಷಾ ದಶರಥಸ್ಯ ಚ. ಮೈಥಿಲ ರಾಜನ ಮಗಳು ದಶರಥನ ಸೊಸೆ ರಕ್ಕಸರ ನಡುವೆ ಮಲಗಬೇಕಾಯ್ತಲ್ಲ. ಅವಿಕ್ಷೋಭ್ಯಾಣಿ ರಕ್ಷಾಂಸಿ ಸಾ ವಿಧೂಯೋತ್ಪತಿಷ್ಯತಿ ವಿಧೂಯ ಜಲದಾನ್ ನೀಲಾನ್ ಶಶಿಲೇಖಾ ಶರತ್ಸ್ವಿವಾ. ನಾವು ಹೋಗಿ ಕೊಂದ ಮೇಲೆ ರಕ್ಕಸರನ್ನ ಒತ್ತಿ ಅವಳು ಮೇಲ್ಗಡೆ ಹಾರಿ ಬರ್ತಾಳೆ. ಹೇಗೆ? ವಿಧೂಯ ಜಲದಾನ್ ನೀಲಾತ್ ಶಶಿಲೇಖಾ ಶರತ್ಸ್ವಿವಾ. ಮೋಡಗಳ ಕಪ್ಪನ್ನ ಒತ್ತಿ ಬೆಳದಿಂಗಳು ಶರತ್ಕಾಲದಲ್ಲಿ ಬರುವ ಹಾಗೆ. ಏನದು ಉಪಮೆ? ಇಷ್ಟು ಚಂದದ ಸಿಮಿಲಿಯನ್ನ ನಾವು ರೊಮ್ಯಾಂಟಿಕ್ ಪೊಯೆಟ್ರಿಯಲ್ಲಿಯೂ ಕಾಣೋಲ್ಲ. ಯಾರು ಬೇಕಾರಾಗಿರಬಹುದು.
ಒಂದು ವಿಷಯ ಹೇಳಬೇಕು ನಿಮಗೆ. ವಿಲಿಯಂ ಬ್ಲೇಕು ಆ ಥರದ ಇಂಗ್ಲಿಷ್ ದಿಗ್ಗಜರ ಕಾವ್ಯವನ್ನು 5ನೇ ಕ್ಲಾಸ್ ಮಕ್ಕಳಿಗೆ ಇಟ್ಬಿಟ್ಟಿದ್ದಾರೆ. ಟೆನ್ನಿಸನ್ನು ಅವ್ರದ್ದೆಲ್ಲ 5ನೇ ಕ್ಲಾಸ್ ಮಕ್ಕಳಿಗೆ. ಈ ಅದೇನದು ಸಿಲೆಬಸ್ CBSE. ಏನು ದುರಂತ. ಆ ಮಕ್ಕಳಿಗೆ ಇದನ್ನು ಅರ್ಥ ಮಾಡಿಕೊಳ್ಳೋ ಸಾಮರ್ಥ್ಯ ಇರುತ್ತ. ಅವುಗಳಿಗೆ ಭಾಷೆ ನೆನಪಿಲ್ಲಿರ್ಬೋದೇನೋ, ಮುಂದೆ ಆ ಭಾವ ನೆನಪಲ್ಲಿರೋಲ್ಲ. ಯಾವ ವಯಸ್ಸಿಗೆ ಏನು ಮಾಡೋದು ಬೇಕು ಅಂತ ಗೊತ್ತಿಲ್ಲದೇನೆ ತೀರಾ ಚಿಕ್ಕ ವಯಸ್ಸಿಗೆ ಅದನ್ನ ಹೇಳಲಿಕ್ಕಾಗತ್ತಾ? ಬಹಳ ಕಷ್ಟ. ನಮ್ಮ ಜನ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತಲೇ ಹೇಳಲಿಕ್ಕೆ ಬರಲ್ಲ. ಸ್ಟ್ಯಾಂಡರ್ಡ್ ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ದೊಡ್ಡ ಕವಿಗಳದ್ದು ಇಟ್ಬಿಟ್ರೆ ಇವುಗಳಿಗೆ ಏನು ಅರ್ಥ ಆಗಬೇಕು? ಬೆರಳು ಚೀಪುವ ಮಗುವಿಗೆ, ಹಲ್ಲು ಮೂಡದ ಬೆರಳು ಚೀಪುವ 5 ತಿಂಗಳ ಮಗುವಿಗೆ ಏನು ರಸಭರಿತವಾದ ಹಲ್ವಾ ತುರ್ಕಿದ್ರೆ ಏನು ಆಗತ್ತೆ? ಹಾಗಾಗತ್ತೆ. ಯಾಕೆ ಹೇಳಿದ್ದು ಅಂದರೆ ಈ ಟೆಕ್ಸ್ಟು ಈ ನೆನಪಾಯ್ತಿದ್ದು ರೊಮ್ಯಾಂಟಿಕ್ ಪೊಯೆಟ್ರಿಯಿಂದಾಗಿ ನೆನಪಾಯ್ತು. ಸ್ವಭಾವತನು ಕಾನೂನಂ ಶೋಕೇನ ಅನಶನೇನ ಚ ಭೂಯಸ್ತನು ತರಾ ಸೀತಾ ದೇಶಕಾಲ ವಿಪರ್ಯಯಾತ್. ಮೊದಲೇ ತೆಳ್ಳಿಗೆ ಅವಳು ಸೀತೆ. ಸ್ವಭಾವತನು ಕಾನೂನಂ ಶೋಕೇನ ಶೋಕದಿಂದ, ಅನಶನೇನ ಚ ಉಪವಾಸ, ಶತ್ರುವಿನ ಮನೆಯಲ್ಲಿ ತಿನ್ನೋದಿಲ್ಲ ಅಂತ. ನಮ್ಮ ಪೇಜಾವರ ಸ್ವಾಮಿಗಳು, ನಮ್ಮ ಸ್ವಾಮಿಗಳಿಗೆ ರಾಮಾಯಣ ಅಂದರೆ ಅವರಿಗೆ ಕಣ್ಣಲ್ಲಿ ನೀರು. ಅವ್ರು ರಾಮಾಯಣ ಓದುವಾಗ ಕಣ್ಣಲ್ಲಿ ನೀರು ಹಾಕ್ತಾ ಇದ್ರು ಅವರು. ಪೇಜಾವರ ಸ್ವಾಮಿಗಳಿಗೆ ಅತ್ಯಂತ ಪ್ರಿಯವಾದ ಗ್ರಂಥ ಯಾವುದು ಅಂತಂದ್ರೆ ರಾಮಾಯಣ. ಕಣ್ಣಲ್ಲಿ ನೀರು ಹಾಕ್ಬಿಡ್ತಾ ಇದ್ರು. ಅವರು ಸಹಜವಾಗಿ ಮೃದು ಸ್ವಭಾವ. ಅವರು ಈ ಭಾಗವನ್ನೆಲ್ಲ ಓದುವಾಗ ಬಹಳ ಅವರೇ ಮುಖ ಕೆಂಪಾಗಿ ಕಣ್ಣಲ್ಲಿ ನೀರು ಬರೋದು ಅವರಿಗೆ. ಆ ಭರತ ರಾಮಚಂದ್ರ ಅಲ್ಲಿ ಇದಾನೆ, ಸಿಕ್ಕಿದ್ದಾನೆ ಅನ್ಕೊಂಡು ಬೀಳ್ತಾನೆ, ಆದ್ರೆ ರಾಮಚಂದ್ರ ಇನ್ನೂ ಅಲ್ಲಿರ್ತಾನೆ. ಅದನ್ನಂತೂ ವರ್ಣನೆ ಮಾಡ್ಬೇಕಾದ್ರೆ ಅವರೇ ಬಿಕ್ಕಿ ಬಿಕ್ಕಿ ಹತ್ತು ಬಿಡ್ತಾ ಇದ್ರು. ಅಷ್ಟು ಭಾವುಕರು. ಇದರಿಂದ ಒಂದು ಲಾಜಿಕಲ್ ಪಾಯಿಂಟ್ ತೆಗೆದಿದ್ರು ಈ ಶ್ಲೋಕದಿಂದ. ಯಾರೋ ಒಬ್ರು ಬಹಳ ಗಣ್ಯರು, ಅವ್ರು ಯಾರು ಅಂತ ಮತ್ತೆ ಹೇಳುವ, ಆಫ್ಲೈನಲ್ಲಿ ಹೇಳ್ತೇನೆ, ಜೈಲಿಗೆ ತಗೊಂಡೋಗಿಟ್ಬಿಟ್ಟಿದ್ರು. ಅವ್ರು ಕೊಂದಿರಲಿಲ್ಲ, ಕೊಲೆಯ ಆರೋಪದ ಮೇಲೆ ಅವರನ್ನು ಜೈಲಲ್ಲಿ ಇಟ್ಟಿದ್ರು. ಸ್ವಾಮಿಗಳು ಅವ್ರನ್ನ ನೋಡಿ ಬಂದ್ರು ಜೈಲಿಗೆ ಹೋಗಿ. ಜೈಲಿಗೆ ಹೋಗಿ ನೋಡಿ ಬಂದ್ರು. ನೋಡಿದವರು, ನೀವು ಊಟ ಬಿಡಿ, ಊಟ ಬಿಡಿ, ಜೈಲಿನ ಯಾವ ಆಹಾರವನ್ನು ಮುಟ್ಟಬೇಡಿ. ಯಾಕೆ? ನಿಮಗೆ ಏನು ಅಂದ್ಕೊಂಡದ್ದಾಗಲ್ಲ ನೋಡೋಣ ಅಂತಂದ್ರು. ಅವರ ಧೈರ್ಯ ಮಾಡಲಿಲ್ಲ, ಅದು ಬೇರೆ. ಆಮೇಲೆ ಇದು ಎಲ್ಲಿಂದ ಸ್ಫೂರ್ತಿ ಸಿಕ್ತು ಅಂತ ಕಾರಲ್ಲಿ ಬಂದು ಕೂತವರೇ ಹೇಳಿದ್ರು, ರಾಮಾಯಣದ ಸ್ಫೂರ್ತಿ. ಸೀತೆಯ ನೈತಿಕತೆಗೆ ಮರುಗು ನೀಡಿದ್ದು ಉಪವಾಸವೂ ಕೂಡ ಅಂದ್ರು ಅವರು. ಮತ್ತೆ ಅವಳಿಗೆ ಇಂದ್ರ ಕೊಟ್ಟಿದ್ದಲ್ವಾ? ಅಲ್ಲ, ಒಂದ್ ವೇಳೆ ಇಂದ್ರ ಕೊಡದೆ ಹೋಗಿದ್ದಿದ್ರೆ ಆ ತ್ಯಾಗವು ಅಜರಾಮರ ಆಗ್ತಾ ಇತ್ತು ಅಂದ್ರು. ಅದರಿಂದ ಸ್ವಭಾವ ತನು ಕಾನೂನಂ, ಸಹಜವಾಗಿಯೇ ಅವಳು ಸಣ್ಣಗಿದ್ದಾಳೆ. ಶೋಕೇನ ಅನಚನೇನ ಚ, ದುಃಖ ಬೇರೆ ಉಪವಾಸ ಬೇರೆ, ಎರಡೂ ಸೇರ್ಕೊಂಡಿದೆ. ಭೂಯಸ್ತನು ತರಾ ಸೀತಾ ದೇಶಕಾಲ ವಿಪರ್ಯಯಾತ್, ದೇಶ ಬೇರೆ, ಸುತ್ತಲೂ ಘೋರವಾದ ರಾಕ್ಷಸಿಯರು. ಒಬ್ಳಿಗೆ ಮೂಗೇ ಇಲ್ಲ, ಒಬ್ಳಿಗೆ ಕಣ್ಣು ಹಣೆ ಮೇಲಿದೆ, ಒಬ್ಳಿಗೆ ಒಂದೇ ಕಾಲಿದೆ. ಇಂತಹ ವಿಕಾರಕಾರದವರ ನಡುವೆ ರಾವಣ ಇರಿಸಿದ್ದಾನೆ. ಈ ಮುಖಗಳನ್ನು ನೋಡ್ಲಿಕ್ಕಾಗದೆ
ನಾನು ರಾವಣನನ್ನು ಸೇರಿಬಿಡ್ತೀನಿ ಅಂತ ಅನ್ನಿಸ್ಬಿಡ್ಬೇಕು ಅವಳಿಗೆ. ಆದರೂ ದೇಶ ವಿಪರ್ಯಾತ್ ನೋಡಿ, ದೇಶ ವಿಪರ್ಯಾತ್. ಮಳೆಗಾಲವನ್ನು ಕಳೆದಿದ್ದಾಳೆ ಅವಳು ಸೀತೆ. ಮಳೆಗಾಲದಲ್ಲಿಯೂ ಕೂಡ ಅವನು ಕೊಟ್ಟ ಬಟ್ಟೆಯನ್ನು ಹೊತ್ಕೊಳ್ಳಿಲ್ಲ, ಅವನು ಕೊಟ್ಟ ಊಟವನ್ನು ಮಾಡಲಿಲ್ಲ. ಈಗ ಚಳಿಗಾಲ ಬಂದಿದೆ, ಅವನು ಕೊಟ್ಟ ಬಟ್ಟೆಯನ್ನು ಹೊತ್ಕೊಳ್ತಾ ಇಲ್ಲ, ಆ ಊಟವನ್ನು ಮಾಡ್ತಾ ಇಲ್ಲ. ಏನದು ಸಾಧ್ಯವಾ ನಮ್ಮಂಥವ್ರಿಗೆ? ಆ ನೈತಿಕತೆಯ ಬಲ. ಒಬ್ಬನಿಗೆ ಬಲ ಕೊಡೋದು ಯಾವುದು ಅಂದರೆ ನೈತಿಕತೆ ರೀ. ಒಬ್ಬನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು ಅಂತಂದ್ರೆ, ಒಬ್ಬನನ್ನ ಹೊಡಿಬೇಕು ಅಂತಂದ್ರೆ ನೈತಿಕತೆ. ಒಬ್ಬನಿಗೆ ಹೊಡೆದ ಮೇಲೆ ಮನಸ್ಸಿನಲ್ಲಿ ಒಂದು ಚೂರು ಸಂಕಟ ಆಗದೆ ಇರೋದು ಯಾವಾಗ ಗೊತ್ತಾ? ನೈತಿಕತೆ ಇದ್ದಾಗ. ಹಾಗೆ ಹೊಡೆಯಬಲ್ಲವರು ತಂದೆ ತಾಯಿಗಳು, ಮೇಷ್ಟ್ರು. ಈಗ ಮೇಷ್ಟ್ರು ಹೊಡೆಯೋದನ್ನು ಬಿಡಿಸಿದ್ದಾರೆ, ಇನ್ನು ತಂದೆ ತಾಯಿಗಳು ಹೊಡೆಯೋದನ್ನು ಯಾವಾಗ ಬಿಡಿಸ್ತಾರೋ ಗೊತ್ತಿಲ್ಲ. ಆಮೇಲೆ ಅವ್ರಿಗೆ ಹೊಡಿಲಿಕ್ಕೆ ಅರ್ಹತೆನೇ ಇರಲ್ಲ. ನೆಕ್ಸ್ಟ್ ಪೊಲೀಸರಿಗೆ, ಯಾಕೆಂದ್ರೆ ಅವರು ಕರಪ್ಟೆಡ್. ಯಾಕೆಂದ್ರೆ ಈ ಸಮಾಜದಲ್ಲಿ ಸೀತೆಯ ನೈತಿಕತೆಯನ್ನು ಯೋಚನೆ ಮಾಡಿದಾಗ ಮೈ ನೆವಿರೇಳುತ್ತೆ. ಯಾಕೆ ಅಂದರೆ ದೇಶ ಕಾಲ ವಿಪರ್ಯಾತ್ ಶೋಕೇನ ಅನಶನೇನ ಚ. ಇನ್ನೂ ಸಣ್ಣಗಾಗೋಗಿರ್ತಾಳೆ ಅಂತ ಅನ್ಕೊಂಡ ಅವನು. ಕದಾನು ರಾಕ್ಷಸೇಂದ್ರಸ್ಯ ನಿಧಾಯೋ ರಚಿತಾಯಕಾನ್ ಶೋಕಂ ಪ್ರತ್ಯಾಹರಿಷ್ಯಾಮಿ ಶೋಕಮುತ್ಸೃಜ್ಯಮಾನತಂ. ರಾಕ್ಷಸೇಂದ್ರಸ್ಯ, ರಾವಣನ ಎದೆಯಲ್ಲಿ ಬಾಣವನ್ನ ನೆಟ್ಟು ನನ್ನ ಶೋಕವನ್ನು ಯಾವಾಗ ಬಿಡುತ್ತೇನೋ, ಸೀತೆಯ ಶೋಕವನ್ನು ಯಾವಾಗ ಕಳೆಯುತ್ತೇನೋ. ಕದಾನು ಖಲು ಮೇತಾಧ್ವಿ ಸೀತಾ ಸುರಸುತೋಪಮಾ ಸೋತ್ಕಂಠ ಕಂಠಮಾಲಂಬ್ಯ ಮೋಕ್ಷತ್ಯಾನಂದಜಂ ಜಲಂ. ಯಾವಾಗ ಸಾಧ್ವಿಯಾದ ಸೀತೆ ಸೋತ್ಕಂಠ ಭಾವುಕಳಾಗಿ ನನ್ನ ಕೊರಳನ್ನು ತಬ್ಬಿ ಕೈಗಳಿಂದ ಆನಂದಾಶ್ರುಗಳನ್ನು ಯಾವಾಗ ಸುರಿಸುವಳೋ. ಕದಾ ಶೋಕಮಿಮಂ ಘೋರಂ ಮೈಥಿಲಿ ವಿಪ್ರಯೋಗಜಂ ಸಹಸಾ ವಿಪ್ರಮೋಕ್ಷ್ಯಾಮಿ ವಾಸಶುಕ್ಲೇತರಂ ಯಥಾ. ಈ ಸೀತೆಯ ಬೇರ್ಪಡೆಯಿಂದ ಬಂದ ಶೋಕವನ್ನ ಯಾವಾಗ ಬಿಟ್ಟೇನು, ಕೊಳೆಯಾದ ಬಟ್ಟೆಯನ್ನ ಎಸೆಯುವ ಹಾಗೆ. ಏವಂ ವಿಲಪತಸ್ತಸ್ಯ ತತ್ರ ರಾಮಸ್ಯ ಧೀಮತಃ ದಿನಕ್ಷಯಾನ್ಮಂದವಪುಃ ಭಾಸ್ಕರೋಸ್ತಮುಪಾಗತಃ. ಈ ರೀತಿ ರಾಮಚಂದ್ರ ಸಂಕಟವನ್ನು ತೋಡ್ಕೊಳ್ತಾ ಇರುವಾಗಲೇನೆ ಸೂರ್ಯ ಅಸ್ತಂಗತನಾದ ಸಮುದ್ರದ ತೀರದ ಹಿನ್ನೆಲೆಯಲ್ಲಿ. ಆಶ್ವಾಸಿತೋ ಲಕ್ಷ್ಮಣೇನ ರಾಮ ಸಂಧ್ಯಾಮುಪಾತತ ಸ್ಮರನ್ ಕಮಲಪತ್ರಾಕ್ಷೀಂ ಸೀತಾಂ ಶೋಕಾಕುಲೀಕೃತಃ. ಆಮೇಲೆ ಲಕ್ಷ್ಮಣ ಸಮಾಧಾನ ಮಾಡಿದ ಮೇಲೆ ಎದ್ದು ಅರ್ಘ್ಯಪ್ರದಾನ ಮಾಡಿದನಂತೆ. ಯಾರಿಗೆ ಅರ್ಘ್ಯಪ್ರದಾನ ಮಾಡಬೇಕು? ನಿಜವಾದ ನಾಸ್ತಿಕ ರಾಮ ಒಬ್ಬನೇ. ಯಾಕೆಂದ್ರೆ ಅವನಿಗೆ ದೇವರೇ ಇಲ್ಲ, ಅವನೇ ದೇವರಾದ್ದರಿಂದ. ಅರ್ಘ್ಯಪ್ರದಾನ ಮಾಡಿದ. ಹೇಗೆ? ಕಮಲಪತ್ರಾಕ್ಷೀಂ ಸೀತಾಂ ಶೋಕಾಕುಲೀಕೃತಃ. ಸೀತೆಯನ್ನು ನೆನಪಿಸ್ಕೊಂಡು ಅರ್ಘ್ಯ ಪ್ರದಾನ ಮಾಡದ್ನಂತೆ. ಅವನು ಸಂಧ್ಯಾ ವಂದನೆ ತಪ್ಪು ಅನ್ನೋ ಹಾಗಿಲ್ಲ. ಯಾಕೆ ಅಂದ್ರೆ ಅವನೇ ದೇವರು, ಅವನಿಗೆ ದೇವರಿಲ್ಲ. ಆದ್ದರಿಂದ ಯಾರನ್ನ ನೆನಪಿಸ್ಕೊಂಡು ಬೇಕಾದ್ರೂ ಅರ್ಘ್ಯ ಪ್ರದಾನ ಮಾಡ್ಬೋದು. ನಾವು ಅರ್ಘ್ಯ ಪ್ರದಾನ ಮಾಡ್ಬೇಕಾದ್ರೆ ಬೇರೆಯವ್ರ ನೆನಪಿಗೆ ಬರಬಾರ್ದು ಅಷ್ಟೇ, ದೇವ್ರು ಬಿಟ್ಟು. ಹೀಗೆ ಯುದ್ಧಕಾಂಡೆ ಪಂಚಮ ಸರ್ಗ. ಲಂಕಾಯಾಂತ ಕೃತಂ ಕರ್ಮ ಘೋರಂ ದೃಷ್ಟ್ವಾ ಭಯಾವಹಂ ರಾಕ್ಷಸೇಂದ್ರೋ ಹನುಮತ ಶಕ್ರೇಣೇವ ಮಹಾತ್ಮನಾ ಅಬ್ರವೀದ್ ರಾಕ್ಷಸಾನ್ ಸರ್ವಾನ್ ಹ್ರಿಯಾ ಕಿಂಚಿದವಾಂಗ್ಮುಖ. ಇದು ಇಲ್ಲಿ ನಡೀತಾ ಇದೆ. ಸೀದಾ ನಮ್ಮ ಲೊಕೇಶನ್ ಶಿಫ್ಟ್ ಆಗಬೇಕು, ಠಾಕಾರ್ ಅಂತ ಲಂಕೆಗೆ. ಅಲ್ಲಿ ಏನಾಗ್ತಾ ಇತ್ತು ಇದೇ ಟೈಮ್ಗೆ?
ಏನು ಲಂಕೆಯಲ್ಲಿ ಆದ ಭೀಕರವಾದ ಕೆಲಸ. ನಾನಿದ್ದೇನೆ, ಇಂದ್ರಜಿತು ಎದುರುಗಡೆ ಇದ್ದಾನೆ, ನಮ್ಮ ಕಣ್ಣೆದುರುಗಡೆ ಲಂಕೆ ಸುಟ್ಟೋಗಿದೆ ಅಂದರೆ ಏನ್ರಿ ಅದು? ಇದನ್ನು ನೋಡಿ ಎಲ್ಲ ರಾಕ್ಷಸರ ಸಭೆ ಕರೆದು ಸ್ವಲ್ಪ ನಾಚಿಕೊಂಡು ತಲೆ ತಗ್ಗಿಸ್ಕೊಂಡಿದ್ದ. ಅವನಿಗೆ ಅವನ ಕೆಲಸದ ಬಗ್ಗೆ, ಅವನಿಗೆ ಅಸಾಮರ್ಥ್ಯದ ಬಗ್ಗೆ ನಾಚಿಕೆ ಇತ್ತು. ಇದು ಮುಂದೋಟೋಗ್ಬಿಡ್ತೀನಿ ಕಥೆಯಲ್ಲಿ. ಏನು ಇವನ್ ಕಡೆಯವ್ರು ಯಾವ ಥರ ಹೊಗಳ್ತಾರೆ ಅವನನ್ನ ಅಂತಂದ್ರೆ ನೋಡಿ, ಹಿರಿಯಾಕಿಂಚಿದ ಅವಾಂಗ್ಮುಖ, ನಾಚಿಕೆಯಿಂದ ತಲೆ ತಗ್ಸಿದ್ದ ಅಲ್ವಾ, ಹೋ ಅಂತ ಮೇಲ್ಗಡೆ ಇರ್ತಾನೆ. ವಿಭೀಷಣ ಹೇಳ್ತಾನೆ, ರಾಮ ಬರ್ತಾನೆ, ಯಾರು ಬರಲೋ ತೊಂದರೆ ಇಲ್ಲ, 20 ಕೈಗಳಿದೆ, ಒಂದು ಕೈಯಿಂದ ರಾಮನನ್ನು ಕೊಂದು ಬಿಡ್ತೀನಿ, ಇನ್ನು 19 ಕೈ ಏನು ಮಾಡಲಿ ಚಿಂತೆ ಆಗ್ತಾ ಇದೆ ನನಗೆ ಅಂತಾನೆ. ಈ ಹಿಂಬಾಲಕರು, ಜೊತೆಗಿದ್ದವರು, ಸರ್ಕಲ್ನವರು ಒಂದು ಉಬ್ಬಿಸ್ತಾರೆ. ದೊಡ್ಡ ದೊಡ್ಡ ಶ್ರೀಮಂತರನ್ನ, ಬಹಳ ಹಣವಂತರನ್ನ ಯಾವ ಪರಿ ಉಬ್ಬಿಸ್ತಾರೆ ಅಂದರೆ, ಲೋಕದಲ್ಲಿ ಇನ್ನೇನು ಸಾಧನೆ ಮಾಡಬೇಕಾದಿಲ್ಲ ನೋಟು ಉಬ್ಬಿಸ್ಬಿಡ್ತಾರೆ. ಅದಕ್ಕೆ ಪುರಂದರದಾಸ ಹೇಳಿದ್ರು, ನಿಂದಕರಿರಬೇಕು ಅಂತ. ಬೈಯೋರು ಇರಬೇಕು ಬೈಯೋರು, ಇಲ್ಲ ನಮ್ಮನ್ನು ನಾವೇನೋ ಅನ್ಕೊಂಡ್ಬಿಡ್ತೀವಿ. ವಚನವೂ ಉಂಟಲ್ವೇ, ಹೊಗಳಿ ಹೊನ್ನ ಶೂಲಕ್ಕೇರಿಸಿದಿರಯ್ಯ. ಹಾಗೆ ಅದಕ್ಕೆ ಅದು ಮನುಸ್ಮೃತಿ, ಮನು ಹೇಳಿದ್ದು ಮೂಲಭೂತವಾಗಿ. ಇವರು ಹೊಗಳಿ ಹೊನ್ನೆ ಸನ್ಮಾನಾದುದ್ವಿಜೇತ ಅವಮಾನೇತು ಹೃಷ್ಯೇತ. ಅವಮಾನ ಆದರೆ ಒಬ್ಬ ಬ್ರಾಹ್ಮಣ ಸಂತೋಷ ಪಡ್ಬೇಕಂತೆ, ಅವಮಾನ ಆಗ್ತಾ ಇದೆ ಬಹಳ ಖುಷಿ ಅಂತ. ಸನ್ಮಾನಾದುದ್ವಿಜೇತ, ಯಾರಾದರೂ ಒಬ್ರು ಸನ್ಮಾನ ಮಾಡ್ತಾರೆ ಅಂದರೆ ಸಂಕಟ ಪಡಬೇಕಂತೆ. ಅಯ್ಯೋ ದೇವ್ರೇ, ನನ್ನ ಒಳ್ಳೆಯ ದಾರಿಯನ್ನು ಇವರು ಎಲ್ಲಿ ಆಚೆ ಸರಿಸ್ಬಿಡ್ತಾರೋ ಅಂತ. ಇದು ವಾಸ್ತವ. ಅದರಿಂದ ಇಲ್ಲಿ ನೋಡಿ, ಹಿರಿಯಾಕಿಂಚ ಅವನು ನಾಚಿಕೆ ಆಗ್ತಾ ಇತ್ತು ರಾವಣನಿಗೆ. ಅಯ್ಯೋ, ನಮಗೆ ಶಕ್ತಿನೇ ಇಲ್ವಾ ಕಡೆಗೆ, ಒಂದು ಕಪ್ಪಿ ಬಂದು ಈ ಥರ ಎಲ್ಲ ಮಾಡಿ ಹೋಯ್ತಲ್ಲ, ಶಕ್ತಿನೇ ಇಲ್ವೇನೋ ನಮಗೆ ಅಂತ ಅನ್ನಿಸ್ತಾ ಇದೆ ಅವನಿಗೆ. ಅದಕ್ಕೆ ಅದು ಏನು ಸ್ವಲ್ಪ ನಾಚಿಕೆಯಿಂದ ತಲೆ ತಗ್ಗಿಸ್ಕೊಂಡಿದ್ದಾನೆ. ಹೇಳಿದ ಅಂತೆ. ಅದರಿಂದಾಗಿ ನಾನು ಕಥೆಯಲ್ಲಿ ಮುಂದೆ ಹೋದೆ, ವಾಪಸ್ ಬರ್ತಾ ಇದ್ದೀನಿ. ಏನು ಹೇಳಿದ? ಧರ್ಚಿತ ಚ ಪ್ರವಿಷ್ಟ ಚ ಲಂಕಾ ದುಷ್ಪ್ರವಹಾಪುರಿ ತೇನ ವಾನರ ಮಾತ್ರೇಣ ದೃಷ್ಟ ಸೀತಾ ಚ ಜಾನಕಿ. ಅಲ್ಲ, ಲಂಕೆ ಅಂದ್ರೆ ಏನು? ಯಾರೂ ಪ್ರವೇಶಿಸಲಾಗದ್ದು. ಯಾಕೆಂದ್ರೆ ಕಾವಲು ಕಾಯ್ತಾ ಇರೋರು ಸ್ವಯಂ ಲಂಕಮ್ಮ, ಲಂಕಿಣಿ, ಅವಳೇ ಕಾವಲು ಕಾಯ್ತಾ ಇದ್ದಾಳೆ. ಇಲ್ಲಿದ್ದ ಎಲ್ಲರೂ ಬ್ರಹ್ಮದೇವರ ವರದಿಂದ ಅವಧ್ಯರು, ರುದ್ರನ ವರದಿಂದ ಅವಧ್ಯರು. ಆಯ್ತಾ? ಅಂಥವರು ಕಾವಲು ಕಾಯ್ತಾ ಅಂಥವ್ರು ಇರುವ ಜಾಗಕ್ಕೆ ಆ ಕಪಿ ಪ್ರವೇಶ ಮಾಡಿತು. ಮನಸೋ ಇಚ್ಛೆ ಹಾಳು ಮಾಡಿತು. ಸೀತೆಯನ್ನು ನೋಡಿತು. ಪ್ರಾಸಾದೋ ಧರ್ಷಿತಶ್ಚೈವ ಚೈತ್ಯ ಪ್ರವರ ರಾಕ್ಷಸಾ ಹತಾಃ ಆವಿಲಾಚ ಪುರಿ ಲಂಕಾ ಸರ್ವಾ ಹನುಮತಾ ಕೃತಾ. ಆ ಹನುಮಂತನೆಂಬ ಕಪಿ, ನಾನು ಹಿಂದೆ ಯಾವತ್ತೂ ನೋಡಿರಲಿಲ್ಲ ಅದನ್ನ. ವಾಲಿ ಗೊತ್ತಿದ್ದ, ಸುಗ್ರೀವ ಗೊತ್ತಿದ್ದಾನೆ, ನೀಲ ಗೊತ್ತು, ನಲ ಗೊತ್ತು, ಜಾಂಬವಂತ ಗೊತ್ತು, ಎಲ್ಲರೂ ಗೊತ್ತು, ಚಿರಪರಿಚಿತರು ಅವರು. ಇದ್ಯಾವುದೋ ಹೊಸ ಕಪಿ ಹನುಮಂತ ಅಂತ ಬಂತು, ನುಗ್ಗಿತು. ಪ್ರಾಸಾದೋ ಧರ್ಷಿತಶ್ಚೈತ್ಯ, ನಮ್ಮ ಲಂಕೆಯ ಮೇಲ್ಗಡೆಯ ಗೋಪುರವನ್ನು ಹಾಳು ಮಾಡಿತು. ಪ್ರವರ ರಾಕ್ಷಸ ಹತಾಹ, ದೊಡ್ಡ ದೊಡ್ಡ ರಕ್ಕಸರನ್ನು ಕೊಂದಿತು. ಆವಿಲಾಚ ಪುರಿ ಲಂಕಾ, ಬಹಳ ಯುಗಗಳಾದ ಮೇಲೆ ಲಂಕೆಗೆ ದುಃಖದ ಪರಿಚಯ ಮಾಡಿಸಿತು. ಮೊದಲ ಬಾರಿಗೆ ನಮ್ಮ ಹೆಣ್ಣು ಮಕ್ಕಳು ಅತ್ತರು, ಮೊದಲ ಬಾರಿಗೆ ಅತ್ತರು. ಕಿಂಕರಿಷ್ಯಾಮಿ ಭದ್ರಂ ವಹ ಕಿಂ ವೋ ಯುಕ್ತಮನಂತರಂ ಉಚ್ಚತಾನ್ನ ಸಮರ್ಥಂ ಯತ್ ಕೃತಂ ಚ ಸುಕೃತಂ ಭವೇತ್. ಏನ್ ಮಾಡ್ಲಿ ನಾನು? ನಿಮ್ಮೆಲ್ಲರ ಸಲಹೆ ಸೂಚನೆಯನ್ನ ಕೇಳೋನಿದ್ದೇನೆ ಹೇಳಿ. ಆಮೇಲೆ ಭಾರತದ ಸಂಸತ್ತಿನ ತರಹ ಎಲ್ಲ ಒಟ್ಟಿಗೆ ಮಾತಾಡಬೇಡಿ,
ಒಬ್ಬೊಬ್ಬರಾಗೆ ಮಾತನಾಡಿಯಿಂದ. ಭಾರತದ ಸಂಸತ್ತು ಯಾಕೆ? ಟಿವಿ ಪ್ಯಾನಲ್ ಡಿಸ್ಕಷನ್ನು ಹಾಗೆ ಇರುತ್ತೆ, ಎಲ್ಲರೂ ಮಾತಾಡ್ತಾ ಇರ್ತಾರೆ. ಮಂತ್ರ ಮೂಲಂ ಚ ವಿಜಯಂ ಪ್ರವದಂತಿ ಮನಸ್ವಿನಃ ತಸ್ಮಾದ್ವೈ ರೋಚಯೇ ಮಂತ್ರಂ ರಾಮಂ ಪ್ರತಿ ಮಹಾಬಲಾಃ. ಮಂತ್ರಮೂಲಂ ಹಿ ವಿಜಯಂ. ಮಂತ್ರಾಲೋಚನೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಅದರಿಂದಾಗಿ ರಾಮನನ್ನ ಕುರಿತು ಏನು ಮಾಡಬೇಕು ಅಂತ ಮಂತ್ರಾಲೋಚನೆ ಮಾಡೋಣ ಅಂದ ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ನಾಳೆ ಇದಕ್ಕಿಂತ ಸ್ವಾರಸ್ಯವಾದ ಭಾಗ ಇದೆ, ಅದನ್ನು ನಾಳೆ ನೋಡೋಣ. ಪ್ರಾಯ ನಾಳೆ ಆದ ಮೇಲೆ ನಾವು 4 ದಿವಸ ಚಿಂತನೆ ಮಾಡಲಿಕ್ಕೆ ಆಗೋಲ್ಲ. ಕಾರಣ ಏನು ಅಂದರೆ ಪಟಾಕಿ ಹೊಡಿತಾ ಇರ್ತಾರೆ, ಮತ್ತು ಸಂಭ್ರಮದ ದಿವಸ, ಈ ಎಲ್ಲ ಕಾರಣಗಳಿಂದ ಹಬ್ಬ ಇರೋದರಿಂದ ಇರಲ್ಲ. ನಾಳೆ ಒಂದು ದಿವಸ ಇರುತ್ತೆ, ಚಿಂತನೆ ಮಾಡೋಣ. ಕೃಷ್ಣಾರ್ಪಣ.